ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ರುಕ್ಮಿಣಿಯಲ್ಲಿ ಮೂಡಿದಂಥ ದುರಭಿಮಾನವನ್ನು ಕಳೆಯುವುದಕ್ಕಾಗಿ ಕೃಷ್ಣ ಆಕೆಯನ್ನು ತೀಕ್ಷ್ಣವಾದ ಮಾತುಗಳಿಂದ ನೋಯಿಸಿದ ಮತ್ತು ಆಕೆಗೆ ಆ ಮಾತುಗಳಿಂದ ದುಃಖ ಆದಾಗ ಆಕೆಯನ್ನು ಸಮಾಧಾನ ಮಾಡಿದ ಮತ್ತು ತಾನು ನಿರ್ಗುಣ ಸ್ಥಾನಮಾನವಿಲ್ಲದವ, ನನ್ನನ್ನು ನೀನು ಯಾವ ಕಾರಣಕ್ಕಾಗಿ ವರಿಸಿದೆ ಅಂತ ಈ ಮಾತುಗಳನ್ನು ಆಡಿದ ಅಂತ ನಾವು ನೋಡಿದ್ದೆವು. ರುಕ್ಮಿಣಿ ಆ ಎಲ್ಲ ಕೃಷ್ಣನ ಮಾತುಗಳಿಗೆ ಸೂಕ್ತವಾಗಿ ಉತ್ತರ ಕೊಟ್ಟಂತ ಘಟನೆಯನ್ನು ಕೂಡ ನೋಡಿದೆವು. ಭಾಗವತ ಹೀಗೆ ಆಕೆ ಎಲ್ಲ ರೀತಿಯಾಗಿ ಉತ್ತರ ಕೊಟ್ಟಳು. ಕೊನೆಗೆ ಇವತ್ತಿಗೂ ಕಾಲ ಮಿಂಚಿಲ್ಲ, ನಿನಗೆ ಅನುರೂಪನಾದಂತಹ ಒಬ್ಬ ಕ್ಷತ್ರಿಯನನ್ನ ಈಗಾಗಲೂ ನೀನು ಸ್ವೀಕಾರ ಮಾಡು, ನನ್ನನ್ನು ಬಿಟ್ಟು ಬಿಡಬಹುದು ಅಂತ ಹೀಗೇನೆ ಕೃಷ್ಣ ಹೇಳಿದ್ನಲ್ಲ, ಅದಕ್ಕೆ ಪ್ರತಿಯಾಗಿ ಆಕೆ ಹೇಳಿದ್ಲು, ಒಬ್ಬನನ್ನು ಮದುವೆ ಆದ ಬಳಿಕನೂ ಕೂಡ, ಮದುವೆಯಾಗಿ ಎಷ್ಟೋ ಕಾಲ ಕಳೆದ ಬಳಿಕನೂ ಕೂಡ ಮತ್ತೊಬ್ಬನನ್ನ ಅರಸಿಕೊಂಡು ಹೋಗೋದಾದ್ರೆ ಅದು ನಿಜವಾಗ್ಲೂ ವ್ಯಭಿಚಾರವೇ. ಇಂಥ ವ್ಯಭಿಚಾರಕ್ಕೆ ನನ್ನನ್ನು ನೀನು ಪ್ರೇರೇಪಿಸ್ತೀಯಲ್ಲ, ಇದು ನಿನಗೆ ಸೂಕ್ತವೇ ಅಂತ ಕೃಷ್ಣನಿಗೆ ಆಕೆ ಪ್ರತ್ಯುತ್ತರವನ್ನು ಹೇಳಿದ್ಲು. ಕೃಷ್ಣ ಆಗ ರುಕ್ಮಿಣಿಗೆ ಹೇಳಿದ, ನಿನ್ನ ಬಾಯಿಂದ ಇಂಥ ಮಾತುಗಳನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ನಾನು ಹಾಸ್ಯದ ಮಾತುಗಳಿಂದ ನಿನ್ನನ್ನ ತೀಕ್ಷ್ಣವಾಗಿ ನೋಯಿಸಿದೆ ಅಷ್ಟೇ. ನೀನು ನನ್ನ ಗುಣಗಳನ್ನು ವರ್ಣನೆ ಏನು ಮಾಡಿದ್ದೆ, ಈ ಗುಣಗಳ ವರ್ಣನೆ ಇದು ಸಮಂಜಸ ಆಗಿದೆ, ಸತ್ಯವೂ ಸುಂದರವಾದದ್ದು ಆಗಿದೆ. ನಿನಗೆ ನನ್ನಲ್ಲಿ ಯಾವ ರೀತಿಯಾಗಿ ಅನನ್ಯವಾದ ಪ್ರೀತಿ ಇದೆ, ಹಾಗೆ ನನಗೂ ಕೂಡ ನಿನ್ನಲ್ಲಿ ಅನನ್ಯವಾದಂಥ ಪ್ರೀತಿ ಇದೆ. ನೀನು ನನ್ನ ಏಕಾಂತ ಭಕ್ತೆ, ನನ್ನ ಭಕ್ತರಲ್ಲಿ ನೀನು ಅಗ್ರಗಣ್ಯಳಾದವಳು. ನಿನ್ನ ಪತಿ ಪ್ರೇಮ, ನಿನ್ನ ಪಾತಿವೃತ್ಯ ಇವೆರಡನ್ನು ಕೂಡ ನಾನು ಇವತ್ತು ಚೆನ್ನಾಗಿ ಮನವರಿಕೆ ಮಾಡಿಕೊಂಡೆ. ಉಪಲಬ್ಧಂ ಪತಿ ಪ್ರೇಮ ಪಾತಿವೃತ್ಯಂಚ ತೇ ಅನಘೆ. ಪತಿಯಾದಂಥ ನನ್ನ ಬಗ್ಗೆ ನೀನು ಇಟ್ಟಿರುವಂತಹ ಪ್ರೇಮವನ್ನ ಮತ್ತು ನೀನು ಮೈಗೂಡಿಸಿಕೊಂಡು ಬಂದಿರುವಂತಹ ಪಾತಿವೃತ್ಯವನ್ನ ಇವೆರಡನ್ನು ಕೂಡ ನಾನು ಮನಗಂಡೆ. ನಾನು ಮೋಕ್ಷಕ್ಕೆ ಸ್ವಾಮಿಯಾದವನು. ನನ್ನನ್ನು ಯಾರು ಅನನ್ಯ ಭಾವದಿಂದ ಸೇವನೆ ಮಾಡ್ತಾರೆ ಅಂಥವರ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಮೋಕ್ಷವನ್ನು ಕೊಡುವಂತಹ ಅಧಿಕಾರ ನನಗಿದೆ. ಹಾಗಿರುವಾಗ ನನ್ನನ್ನ ಸೇವನೆ ಮಾಡಿಯೂ ಕೂಡ ಯಾರು ಶುದ್ಧವಾದಂಥ ಫಲಗಳನ್ನು ಪಡ್ಕೊಳ್ತಾರೆ, ಶುದ್ಧವಾದಂಥ ಫಲಗಳನ್ನು ಅಪೇಕ್ಷೆ ಮಾಡ್ತಾರೆ, ಅಂಥವರು ಈ ನನ್ನ ಮಾಯೆಯಿಂದ ಮೋಹಿತರಾದವರು, ಅವರು ಮೂರ್ಖರು ಅಂತ ಭಾವಿಸಬೇಕು. ಕಠಿಣವಾದಂತಹ ವ್ರತೋಪವಾಸಗಳನ್ನು ಮಾಡಿ ನನ್ನನ್ನು ಹೊಂದಿಯೂ ಕೂಡ ಕೇವಲ ವಿಷಯ ಸುಖಗಳ ಅಪೇಕ್ಷೆ ಮುಂದೆ ಮಾಡೋದಾದ್ರೆ ಅಂಥವರು ನಿಜವಾಗಿಯೂ ಮಂದಭಾಗ್ಯರು, ಅವರು ದುರದೃಷ್ಟಿಶಾಲಿಗಳು. ಅವರಿಗೆ ನಿಜವಾಗ್ಲೂ ಅದೃಷ್ಟ ಅನ್ನೋದಿಲ್ಲ. ಯಾಕೆಂದ್ರೆ ವಿಷಯಗಳಿಂದ ದೊರೆಯುವಂಥ ಸುಖ ಏನಿದೆ, ಐಹಿಕ ಸುಖ, ಇದು ನರಕಕ್ಕೆ ಸಮಾನವಾದದ್ದು. ಮತ್ತು ಅಂಥ ಸುಖವನ್ನು ನಾವು ಅನುಭವಿಸಿದ್ರು ಕೂಡ ಮತ್ತೆ ಅದು ನಮ್ಮನ್ನ ಸಂಸಾರದ ದುಃಖದಲ್ಲೇ ತಳ್ಳುವಂಥದ್ದು. ಹಾಗಿರುವಾಗ ನೀನು ಆ ಪ್ರಾಪಂಚಿಕವಾದಂತಹ ಸುಖವನ್ನೆಲ್ಲ ಕಡೆಗಣಿಸಿ ನನ್ನನ್ನೇ ಅನನ್ಯ ಶರಣ ಎಂಬುದಾಗಿ ಭಾವಿಸಿ ನನ್ನನ್ನು ಸೇವಿಸಿದ್ದಿ, ಇದಕ್ಕೆ ನಾನು ನಿನ್ನ ಮೆಚ್ಚಿದ್ದೇನೆ ಅಂತ ಹೇಳಿದ ಕೃಷ್ಣ. ದಿಷ್ಟ್ಯಾ ಗೃಹೇಶ್ವರಿ ಅಸಕೃನ್ಮಯಿತ್ವಯ ಕೃತಾನುವೃತ್ತಿ ಭವಮೋಚನಿ ಖಲೈಹಿ ಚುದುಷ್ಕರ ಅಸೌ. ಗೃಹೇಶ್ವರಿ ಅಂತ ಕೃಷ್ಣ ರುಕ್ಮಿಣಿಯನ್ನು ಸಂಬೋಧನೆ ಮಾಡಿದ. ನನ್ನ ಮನೆಯ ಒಡತೆ ನೀನು, ಮನದ ಒಡತೆ ಅಂತ ಸಂಬೋಧನೆ ಮಾಡಿದ. ನೀನು ಅದೃಷ್ಟದಿಂದ ನನ್ನ ಸೇವೆ ಮಾಡಲಿಕ್ಕೆ ಆಸಕ್ತಳಾಗಿದ್ದೆ. ಈ ಸೇವೆ ಮಾಡುವಂಥ ಬುದ್ಧಿ ಏನಿದೆಯಲ್ಲ, ಸಂಸಾರದಿಂದ ಬಿಡುಗಡೆಗೊಳಿಸುವಂತಹ ನನ್ನ ಸೇವೆ, ಆ ಸೇವೆಯನ್ನು ಮಾಡಬೇಕು ಅಂತ ಏನು ಬುದ್ಧಿ ಬರೋದಿದೆಯಲ್ಲ, ಇದು ಸಾಮಾನ್ಯರಾದವರಿಗೆ ಇಂಥ ಬುದ್ಧಿ ಯಾವತ್ತೂ ಕೂಡ ಬರುವಂಥದ್ದಲ್ಲ. ಮಹಾತ್ಮರಾದವರಿಗೆ ಮತ್ತು ತೀರಾ ಅದೃಷ್ಟಶಾಲಿಗಳಾದವರಿಗೆ ಮಾತ್ರ ಇಂಥ ಬುದ್ಧಿ ಬರುವಂಥದ್ದು. ಯಾವ ಸ್ತ್ರೀ ದುಷ್ಟವಾದಂಥ ಕಾಮನೆಗಳಿಂದ ತುಂಬಿ ಹೋದವಳಾಗಿರ್ತಾಳೆ ಮತ್ತು ಜೀವನ ನಡೆಸೋದಕ್ಕಾಗಿ ಕ್ಷುದ್ರವಾದಂತಹ ವ್ಯಾಪಾರಗಳನ್ನು ಮಾಡ್ತಿರ್ತಾಳೆ, ಇಂದ್ರಿಯ ಸುಖಗಳಲ್ಲಿ ಲೋಲುಪಲಾಗಿರ್ತಾಳೆ, ಅಂಥ ಸ್ತ್ರೀಗೆ ಇಂಥ ಅವಕಾಶ ಸಿಗೋದೇ ಇಲ್ಲ. ಇಂಥ ಅವಕಾಶವೂ ಸಿಗೋದಿಲ್ಲ, ಇಂಥ ಮನಸ್ಸು ಕೂಡ ಅವಳಿಗೆ ಬರೋದಿಲ್ಲ. ಅಸುಂಭರಾಯ ನಿಕೃತಿಂಜುಷಃ ಸ್ತ್ರೀಯ. ಅಸುಂಭರ ಅಂದ್ರೆ, ಅಸು ಅಂದ್ರೆ ಪ್ರಾಣ, ಪ್ರಾಣಂಭರ ಅಂತಂದ್ರೆ ಕೇವಲ ಪ್ರಾಣಹರಣಕ್ಕಾಗಿ ಬದುಕುವಂಥವ್ರು. ಘನವಾದ ಉದ್ದೇಶ ಅವ್ರ ಜೀವನಕ್ಕೆ ಏನೂ ಇಲ್ಲ, ಹೊಟ್ಟೆ ಹೊರೆಯೋದಕ್ಕಾಗಿ ಬದುಕಿದವರು. ಹುಟ್ಟಿದ್ದಾರೆ ಸಾಯೋ ತನಕ, ಹುಟ್ಟಿದಾರಂತೆ ಸಾಯೋ ತನಕ ಬದುಕಿದ್ದೇವೆ, ಹೇಗಾದ್ರೂ ಬದುಕಬೇಕು. ಅದಕ್ಕಾಗಿ ಏನಾದರೂ ಕ್ಷುದ್ರವಾದಂಥ ವೃತ್ತಿಯನ್ನು ವ್ಯಾಪಾರವನ್ನು ಮಾಡಬೇಕು, ಮಾಡಿ ಹೊಟ್ಟೆ ಹೊರಕೊಳ್ಬೇಕು ಅನ್ನುವಂಥವ್ರು ಪ್ರಾಣಂಭರರು ಅಥವಾ ಅಸಂಭರ ಅಂತ ಕರೆಸ್ಕೋತಾರೆ. ನಾನು ಇಲ್ಲಿ ತನಕ
ನಿನ್ನಂತೆ ಪತಿಯನ್ನ ಅನನ್ಯ ಭಾವದಿಂದ ಸೇವೆ ಮಾಡುವಂಥದ್ದನ್ನು ಎಲ್ಲೂ ನೋಡಲೇ ಇಲ್ಲ ಅಂತ ಹೇಳಿದ ಕೃಷ್ಣ. ನ ತ್ವಾದೃಶೀಂ ಪ್ರಣಯಿನೀಂ ಗೃಹಿಣೀಂ ಗೃಹೇಶು. ಎಷ್ಟೋ ಮನೆಗಳನ್ನು ನಾನು ಭೇಟಿ ಕೊಟ್ಟಿದ್ದೇನೆ, ಎಷ್ಟೋ ಮಹಾಭಕ್ತರನ್ನ, ಚಕ್ರವರ್ತಿಗಳನ್ನ ಇತ್ಯಾದಿಗಳನ್ನು ನಾನು ಭೇಟಿ ಮಾಡಿದ್ದೇನೆ. ಆದರೆ ನಿನ್ನಷ್ಟು ಅನನ್ಯ ಭಾವದಿಂದ ತನ್ನ ಗಂಡನನ್ನ ಸೇವೆ ಮಾಡುವಂಥವನ್ನ ನಾನು ಎಲ್ಲೂ ಕೂಡ ನೋಡೇ ಇಲ್ಲ. ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಪಶ್ಯಾಮಿ ಮಾನಿನಿಯ ಸ್ವವಿವಾಹ ಕಾಲೆ, ವಿವಾಹ ಮಾಡ್ಕೊಳ್ಳೋದಕ್ಕಿಂತ ಮೊದಲು, ನಿನ್ನನ್ನು ಅಪಹಾರ ಮಾಡೋದಕ್ಕಿಂತ ಮೊದಲು ಸಂತರ ಬಾಯಿಯಿಂದ, ಸಜ್ಜನದ ಬಾಯಿಯಿಂದ ನಿನ್ನ ಪ್ರಶಂಸೆಯನ್ನು ಮಾತ್ರ ನಾನು ಕೇಳಿದ್ದೆ. ನಿನ್ನನ್ನು ನೋಡಿರ್ಲಿಲ್ಲ ನಾವು. ಭೀಷ್ಮಕರ ಅರಮನೆಗೆ ನಾನು ಎಂದು ಬಂದಿದ್ದೂ ಇಲ್ಲ, ನಿನ್ನನ್ನು ನೋಡಿದ್ದೂ ಇಲ್ಲ. ಆದರೆ ನಿನ್ನ ವರ್ಣನೆಯನ್ನು ಮಾತ್ರ ಕೇಳಿ ನಾನು ನನ್ನ ಮನಸ್ಸನ್ನು ನಿನ್ನಲ್ಲಿ ಲೀನಗೊಳಿಸಿ ವಿವಾಹಕ್ಕೆ ಬಂದಿದ್ದಂಥ ಎಲ್ಲ ರಾಜರನ್ನು ತಿರಸ್ಕಾರ ಮಾಡಿ ಆ ಬ್ರಾಹ್ಮಣನ ಮೂಲಕವಾಗಿ ನೀನು ನನಗೆ ಸಂದೇಶ ಕಳಿಸಿದೆ. ಆ ಸಂದೇಶವನ್ನು ನಾನು ಸ್ವೀಕಾರ ಮಾಡಿದೆ. ನಿನ್ನನ್ನು ನಾನು ಅಪಹಾರ ಮಾಡಿಕೊಂಡು ಬಂದಾಗ ನಿನ್ನ ಅಣ್ಣ ನನ್ನನ್ನು ಬೆನ್ನಟ್ಟಿ ಬಂದ. ಅದೇ ಸಂದರ್ಭದಲ್ಲಿ ನಾನು ಅವನನ್ನು ಪರಾಜಯಗೊಳಿಸಿ ಅವನ ಗಡ್ಡ ಮೀಸೆಗಳನ್ನೆಲ್ಲ ಎದ್ದಾಪದ್ದ ಬೋಳಿಸಿ ಆತನನ್ನು ವಿರೂಪನನ್ನಾಗಿ ಮಾಡಿದೆ. ಆದರೆ ನೀನು ಒಂದು ಕೆಟ್ಟ ಮಾತನ್ನು ಆ ಸಂದರ್ಭದಲ್ಲಿ ಆಡಲಿಲ್ಲ. ನಿನ್ನ ಅಣ್ಣನ ಮೇಲೆ ನಿಮಗೆ ಬೇಕಾದಷ್ಟು ಪ್ರೀತಿ ಇದ್ದಿರಬಹುದು, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನೀನು ಒಂದು ಮಾತನ್ನು ಕೂಡ ಆಡಲಿಲ್ಲ. ಎಲ್ಲಿ ನನಗೆ ನೋವಾಗ್ತದೋ ಅನ್ನೋ ದೃಷ್ಟಿಯಿಂದ. ಮತ್ತೊಮ್ಮೆ ಬಲರಾಮ ವಿವಾಹ ಸಂದರ್ಭದಲ್ಲಿ, ಅನಿರುದ್ಧನ ವಿವಾಹ ಸಂದರ್ಭದಲ್ಲಿ ನಿನ್ನ ಅಣ್ಣನಾದಂತಹ ರುಕ್ಮಿಯನ್ನ ಕೊಂದೆ ಹಾಕಿದ. ಪಗಡೆ ಆಡ್ತಾ ಇದ್ರು ಇಬ್ರು ಸೇರಿ. ಪಗಡೆ ಆಡುವ ಸಂದರ್ಭದಲ್ಲಿ ಆ ಮಾತು ವಿಕೋಪಕ್ಕೆ ಹೋಗಿ ನಿನ್ನನ್ನು ಆತ ಕೊಂದು ಹಾಕಿದ, ನಿಮ್ಮ ಅಣ್ಣನನ್ನು ಆತ ಕೊಂದು ಹಾಕಿದ. ಆಗ್ಲೂ ನೀನು ಒಂದು ಮಾತಾಡಲಿಲ್ಲ. ಆ ಘಟನೆ ನಾನು ಇನ್ನೂ ಹೇಳಿಲ್ಲ, ಮೊನ್ನೆ ದಿವಸ ಹೇಳಿದ್ದೆ. ಪ್ರದ್ಯುಮ್ನ ಈಗ ಮಾಯಾವತಿಯನ್ನು ಒಬ್ಬಳನ್ನು ಮದುವೆ ಆಗಿದ್ದಾನೆ, ಇನ್ನೂ ಇಬ್ಬರನ್ನ ಅವನು ಮದುವೆ ಆಗೋದಿದೆ. ಮತ್ತು ಪ್ರದ್ಯುಮ್ನ ಮಗಳಾದಂತಹ ಅನಿರುದ್ಧನ ಜನನ ಮತ್ತು ಅವನು ಕೂಡ ಮದುವೆ ಆಗುವಂಥ ಘಟನೆಗಳನ್ನೆಲ್ಲ ಇನ್ನೂ ನಾನು ಹೇಳಲಿಲ್ಲ. ಕೃಷ್ಣನ ಮದುವೆಗೆ ಸಂಬಂಧಪಟ್ಟಂತ ಎಲ್ಲ ಘಟನೆಗಳನ್ನ ಮತ್ತು ಪತ್ನಿಯರ ಜೊತೆ ಆತನ ಪ್ರಣಯ ಕಲಹ ಇತ್ಯಾದಿ ಎಲ್ಲ ಘಟನೆಗಳನ್ನು ಹೇಳಿ ಆಮೇಲೆ ಭಾಗವತದಲ್ಲಿ ಆ ಪ್ರದ್ಯುಮ್ನ ಮತ್ತೊಂದು ವಿವಾಹದ ವರ್ಣನೆ ಮತ್ತು ಅನಿರುದ್ಧನ ವಿವಾಹದ ವರ್ಣನೆ ಬರೋದಿದೆ. ಹಾಗಾಗಿ ಭಾಗವತದಲ್ಲಿ ಆ ಕಥೆ ಬಂದಾಗ ಹರಿವಂಶದಲ್ಲೂ ಆ ಕಥೆಯನ್ನು ಜೋಡಿಸ್ಕೊಂಡು ಹೇಳಬೇಕು ಅಂತ ಬಿಟ್ಟಿದ್ದೆ. ಹರಿವಂಶದಲ್ಲಿ ಈಗಾಗಲೇ ಅದು ನಡೆದು ಹೋಗಿರೋದಂತ ಕೃಷ್ಣ ಅದನ್ನ ನೆನೆಸ್ಕೊತಾನಷ್ಟೆ. ಹೀಗೆ ಪ್ರಚಂಡವಾದಂತಹ ಸಂಯಮದಿಂದ ನೀನು ನನ್ನ ಮನಸ್ಸನ್ನು ಗೆದ್ದಿದ್ದಿ. ನೈವಾಬ್ರವೀಹಿ ಕಿಮಪಿ ತೇನ ವಯಂ ಜಿತಾಸ್ತೆ ಅಂತ ಹೇಳಿದ ಕೃಷ್ಣ. ನೀನು ನನ್ನನ್ನು ಗೆದ್ದು ಬಿಟ್ಟಿದ್ದೀನಿ, ನಾನು ನೀವು ಸೋತು ಹೋಗಿದ್ದೇನೆ ಅಂತ ಹೇಳಿದೆ. ಆ ಸೋತು ಹೋಗಿದ್ದೇನೆ ಒಂದು ಮಾತು ಸಾಕು. ಯಾವುದೇ ಸ್ತ್ರೀಗೆ ಸೋತು ಹೋಗಿದ್ದೇನೆ, ನಾನು ನಿಮಗೆ ಸೋತು ಹೋಗಿದ್ದೇನೆ ಅಂತ ಗಂಡ ಹೇಳಿದ್ರೆ ಸಾಕು. ಇಂಥದೇ ಮಾತನ್ನ ಶಿವನು ಒಮ್ಮೆ ಹೇಳಿದ್ದ ಪಾರ್ವತಿಗೆ. ಪ್ರೀತ ತಪೋಭಿರಿತಿ ವಾದಿನಿ ಚಂದ್ರಮ ಒಲವು. ನೀನು ಘನವಾದಂಥ ತಪಸ್ಸನ್ನು ಮಾಡಿದ್ವಿ, ಪ್ರಚಂಡವಾದಂಥ ತಪಸ್ಸನ್ನು ಮಾಡಿದ್ವಿ. ತಪಸ್ಸನ್ನು ಮಾಡಿ ನನ್ನನ್ನ ಪರಶಿವನನ್ನು ನೀನು ಕೊಂಡುಕೊಂಡು ಬಿಟ್ಟಿದ್ದಿ ಅಂತ ಹೇಳಿದ್ದ ಶಿವ. ಆಗ ಪಾರ್ವತಿಗೆ ತಾನು ಅಷ್ಟು ಕಠಿಣವಾದ ತಪಸ್ಸನ್ನೇನು ಮಾಡಿದ್ನಲ್ಲ, ಮಳೆಯಲ್ಲಿ ಬಿಸಿಲಲ್ಲಿ ಬೆಂದು ಏನು ತಪಸ್ಸು ಮಾಡಿದ್ದಲ್ಲ, ಆ ತಪಸ್ಸಿನಿಂದ ಉಂಟಾದಂತಹ ಎಲ್ಲ ಶಾರೀರಿಕ ಮಾನಸಿಕ ಶ್ರಮವನ್ನು ಆಕೆ ಕಳ್ಕೊಂಡ್ಲು ಅಂತ ವರ್ಣನೆ ಇದೆ. ಹಾಗೆ ಪರಶಿವನು ಅದೇ ಮಾತು ಹೇಳಿದ್ದ, ಕೃಷ್ಣನು ಅದೇ ಮಾತು ಹೇಳ್ತಾನೆ. ನೈವಾಬ್ರಮೀಹಿ ಕಿಮಪಿ ತೇನ ವಯಂ ಜಿತಾಹ, ನಾನು ನಿಮಗೆ ಸೋತೋಗಿದ್ದೇನೆ ಅಂತ ಹೇಳಿದೆ. ಆ ಸೋತೋಗಿದ್ದೇನೆ ಮಾತು ಕೇಳಿ ಇವನು ಇಷ್ಟೊತ್ತಂತ ಏನು ತೀಕ್ಷ್ಣವಾದ ಮಾತುಗಳನ್ನು ಆಡಿದ್ದ, ಆ ಮಾತುಗಳಿಂದ ಉಂಟಾದಂಥ ಎಲ್ಲ ನೋವನ್ನು ಆಕೆ ಮರೆತಿದ್ದಿರ್ಬೇಕು. ನೀನು ನನ್ನನ್ನು ಹೊಂದುವ ಸಲುವಾಗಿ ದೂತನ ಮೂಲಕ ಸಂದೇಶವನ್ನು ಕಳಿಸಿದೆ, ಆದ್ರೆ ನಾನು ನಿನ್ನಲ್ಲಿಗೆ ಕೂಡಲೇ ಬರ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ವಿಳಂಬ ಆಯಿತು. ಸ್ವಲ್ಪ ವಿಳಂಬ ಆದಾಗಲೇ ನಿನಗೆ ಎದೆ ಹೊಡೆದಿತ್ತು. ಪ್ರಪಂಚ ಎಲ್ಲ ಶೂನ್ಯ, ಕೃಷ್ಣ ಯಾಕೆ ಬರಲಿಲ್ಲ ಇನ್ನೂ ನಾನು ಕರ್ಕೊಂಡು ಹೋಗ್ಲಿಕ್ಕೆ, ನನ್ನಲ್ಲಿ ಏನಾದ್ರು ದುರ್ಗುಣ ಕಣ್ಣು ಅವನು, ನಾನು ಅವನಿಗೆ ಅನುರೂಪ ಅಲ್ಲ ಅಂತ ಅವನು ಭಾವಿಸಿದ್ದೇನು ಅಂತ ಏನೇನೋ ನೀನು ಆಲೋಚನೆ ಮಾಡಿದೆ. ಅದರಲ್ಲಿ ನನಗೆ ಗೊತ್ತಿದೆ, ನಾನು ಸರ್ವಸಾಕ್ಷಿ ಆದ್ದರಿಂದ. ಮತ್ತು ಈ ಶರೀರ ಶಿಶುಪಾಲಾದಿಗಳಿಗೆ ಯೋಗ್ಯವಲ್ಲ ಅನ್ನೋ ಭಾವನೆಯಿಂದ ಆ ಶರೀರವನ್ನೇ ಬಿಟ್ಟು ಬಿಡಬೇಕು ಅಂತ ಕೂಡ ನೀನು ತಯಾರಾಗಿದ್ದೆ. ಇದೆಲ್ಲ ನನಗೆ ಗೊತ್ತಿದೆ. ಇಷ್ಟೆಲ್ಲ ಆಳವಾದಂತಹ ಪ್ರೇಮವನ್ನು, ನಿಷ್ಠೆಯನ್ನು ನೀನು ತೋರಿಸಿದ್ದಿ. ಇದಕ್ಕೆ ಬದಲಾಗಿ ನಾನು ನಿನಗೇನು ಕೊಡಲಾರೆ. ನಿನಗೆ ನಾನು ಕೊಡಬಹುದಾದಂಥ ಒಂದೇ ಪ್ರತಿಫಲ ಅಂದರೆ ಅಭಿನಂದನೆ ಅಂತ ಹೇಳಿದೆ ಕೃಷ್ಣ. ತಿಷ್ಠೇತ ತತ್ವೈ ವಯಂ ಪ್ರತಿನಂದಯಾಮಹ ಮತ್ವಾ ಜಿಹಾಸ ಇದಮಂಗಮನನ್ಯ ಯೋಗ್ಯಂ ತಿಷ್ಠೇತ. ನೀನು ನನ್ನಲ್ಲೇನು ಈ ಆಳವಾದಂಥ ನಿಷ್ಠೆ ಮತ್ತು ಪ್ರೇಮವನ್ನು ತೋರಿಸ್ತಾ ಇದೆಯಲ್ಲ, ಇದು ಶಾಶ್ವತವಾಗಿ ಉಳಿಯಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಪ್ರತಿನಂದಯಾಮಹ, ನಾನು ಅದನ್ನು ಅಭಿನಂದಿಸ್ತೇನೆ. ಇದಕ್ಕಿಂತ ಹೊರತಾಗಿ ನಿನಗೆ ಕೊಡುವಂಥ ನನ್ನಲ್ಲಿ ಏನೂ ಉಳಿದಿಲ್ಲ, ನಿನಗೇನು ಬೇಕಾಗಿಯೂ ಇಲ್ಲ, ನಾನು ಕೊಡಬೇಕಾದ್ದೂ ಇಲ್ಲ ಅಂತ ಅವನ ಭಾವನೆ ಇದ್ದಿರ್ಬೇಕು. ಆಗ ಇಷ್ಟನ್ನೆಲ್ಲವನ್ನು ಕೃಷ್ಣ ಹೇಳಿದ ಮೇಲೆ ಆ ರುಕ್ಮಿಣಿ ತನ್ನ ದುಃಖವನ್ನು
ಪರಿಹಾರ ಮಾಡಿಕೊಂಡ್ಲು. ಕೃಷ್ಣ ಆತ್ಮಾರಾಮ, ತನ್ನಲ್ಲಿ ತಾನೇ ಸುಖ ಕಾಣುವವನು. ಸುಖ ಪರೀಕ್ಷಿತನಿಗೆ ಹೇಳಿದ್ರಂತೆ, ಈ ನರಲೋಕದಲ್ಲಿ ತಾನು ನರನಾಗಿ ಹುಟ್ಟಿದಾಗ ಆ ದಾಂಪತ್ಯ ಪ್ರೇಮವನ್ನು ಹೆಚ್ಚಿಸುವ ಸಲುವಾಗಿ ಇಂಥವೆಲ್ಲ ಮಾತುಗಳನ್ನು ಆಡಿದ. ನಿನ್ನೆ ನಾನು ಆ ಮಾತನ್ನು ಹೇಳಿದ್ದೆ. ಸಂಸಾರದಲ್ಲಿ ಗೃಹಸ್ಥರು ಬೆಂದು ನೊಂದಿರ್ತಾರೆ. ಅಂಥವರು ಯಾವುದಾದ್ರೂ ಒಂದು ಸ್ವಲ್ಪ ವಿರಾಮ ಇದ್ದಾಗ, ತಮ್ಮ ಬಿಡುವಿರದ ಕಾರ್ಯಕ್ರಮಗಳ ನಡುವೆ ಇಂಥ ಒಂದು ಸ್ವಲ್ಪ ವಿರಾಮ ಸಿಕ್ಕಾಗ ಇಂಥ ಕೆಲವು ಹಾಸ್ಯದ ಪ್ರಸಂಗಗಳನ್ನು ಗಂಡ ಹೆಂಡತಿಯರು ವಿನಿಮಯ ಮಾಡಿಕೊಂಡ್ರೆ ಅದು ಅವರ ಭಾರವನ್ನು, ಮಾನಸಿಕ ಒತ್ತಡವನ್ನು ಎಷ್ಟೋ ತಗ್ಗಿಸ್ತದೆ ಅಂತ ಕೃಷ್ಣ ಹೇಳಿದ್ದ. ಹೇಳಿ ಇದಕ್ಕಾಗಿ ನಾನು ನಿನಗೆ ಹಾಸ್ಯದ ಮಾತುಗಳನ್ನ ಆಡಿದೆ, ಹೊರತು ನನಗೆ ದುರುದ್ದೇಶ ಏನೂ ಇಲ್ಲ ಅಂತ ಆಕೆಯನ್ನ ಸಮಾಧಾನ ಪಡಿಸಿದ್ದ ಅವನು. ಇಂಥ ವಾರ್ತಾಲಾಪವನ್ನು ಆತ ಮಾಡ್ತಿದ್ದ ಅಂತ ಹೇಳ್ತಾರೆ ಶುಕಾಚಾರ್ಯರು. ಇದು ಒಂದೇ ಸಂದರ್ಭದಲ್ಲ, ಬೇರೆ ಸ್ತ್ರೀಯ ಜೊತೆಗೂ ಅವ್ನು ಮಾಡ್ತಿದ್ದಿರಬೇಕು ಬಹುಶಃ. ಅದರದೆಲ್ಲ ವರ್ಣನೆ ಇಲ್ಲ. ಅದೆಲ್ಲ ವರ್ಣನೆ ಮಾಡುವಾಗ ಭಾಗವತ 100 ಸಂಪುಟ ಆಗ್ತಿತ್ತು. ಕೃಷ್ಣ ಸಮಸ್ತ ಜಗತ್ತಿಗೂ ಕೂಡ ಶಿಕ್ಷಣವನ್ನು ಕೊಡುವಂಥ ಲೋಕಗುರು, ಸರ್ವಕ್ಕೂ ವ್ಯಾಪಕ. ಆತ ತನ್ನ ಪ್ರೇಯಸಿಯಾದಂತಹ ಅಷ್ಟದರ್ಶಿಯಾದಂತಹ ರುಕ್ಮಿಣಿಯ ಅರಮನೆಯಲ್ಲಿ ಇದ್ದಂತೆ ಉಳಿದ 16,107 ಜನ ಸ್ತ್ರೀಯರಿದ್ರಲ್ಲ, ಇವರನ್ನು ಬಿಟ್ಟು ಅವರ ಅರಮನೆಯಲ್ಲಿ ಕೂಡ ಇರ್ತಿದ್ದ. ಅದರಲ್ಲಿ ಕೂಡ ಇದೇ ಥರದ ಲೀಲೆಯನ್ನು ಅವನು ತೋರ್ಪಡಿಸ್ತಿದ್ದ ಅಂತ ಹೇಳಿದ್ರು ಶುಕಾಚಾರ್ಯ. ಅಲ್ಲಿಗೆ ಭಾಗವತದ ದಶಮಸ್ಕಂದದ 60ನೇ ಅಧ್ಯಾಯ ಸಮಾಪ್ತ ಆಗಿದೆ. ನಾವು ಆ ಕೃಷ್ಣ ಲೋಕಗುರುವಾಗಿದ್ದ, ಆತ ಜಗತ್ತಿಗೆ ಶಿಕ್ಷಣ ಕೊಡೋದಕ್ಕಾಗಿ ಮಾಡಿದ್ದ ಅಂತ ಇಲ್ಲ ಇವನ್ನೇನು ಕೇಳಿದ್ವಿ. ಅದನ್ನ ಮುಂದೊಂದ್ಸರಿ ಸತ್ಯಭಾಮೆಯ ಆತನ ಮೇಲೆ ಕುಪಿತಳಾದಾಗ ಆಗ ಕೂಡ ಆತ ತಾನು ದುರಭಿಮಾನದಿಂದ ಆಕೆ ಸಿಟ್ಟು ಮಾಡಿಕೊಂಡಾಗ ಅದನ್ನು ತಿರಸ್ಕಾರ ಮಾಡಲಿಲ್ಲ. ತಾನು ಅವಳ ಬಳಿಗೆ ಹೋಗಿ ತಾನು ಅವಳ ಕ್ಷಮಾಪಣೆ ಕೇಳಿದ ಅಂತಿದೆ ಮುಂದೆ. ಅವಳು ಏನೇನು ಕೆಟ್ಟ ಮಾತಾಡಿದ್ಲು ಅದನ್ನೆಲ್ಲ ನಾವು ಮುಂದೆ ನೋಡ್ತೇವೆ. ಮೊದಲೇ ಬಹಳ ಕೋಪದ ಸ್ವಭಾವದವಳು, ರುಕ್ಮಿಣಿ ಅಂತ ಶಾಂತವಾದ ಸ್ವಭಾವದವಳಲ್ಲ. ಅಂಥವಳು ಅವಳು ಏನು ತೀಕ್ಷ್ಣವಾದ ಮಾತುಗಳು ಆಡಿದ್ಲು, ಆ ತೀಕ್ಷ್ಣವಾದ ಮಾತುಗಳನ್ನ ಆತ ಹೇಗೆ ಸಹನ ಮಾಡಿಕೊಂಡ ಅದನ್ನು ನಾವು ಮುಂದೆ ನೋಡೋರಿದ್ದೇವೆ. ಆದರೂ ಈ ಸಂದರ್ಭದಲ್ಲಿ ಕೃಷ್ಣನ ವ್ಯಕ್ತಿತ್ವವನ್ನು ಸ್ವಲ್ಪ ತುಲನೆ ಮಾಡುವಾಗ ಅದನ್ನು ಸ್ವಲ್ಪ ಗಮನಿಸಬೇಕು ಅಂತ ಅನಿಸ್ತು ನನಗೆ. ಏನು ಹೇಳಿದ್ಲು ಆಕೆ ಅಂತಂದ್ರೆ, ನೀನು ವಂಚಕ ಅಂತ ಕೃಷ್ಣನನ್ನ ಅವಳು ಬೈದಿದ್ಲು. ನಾಹಂ ತ್ವಾಂ ಕಿತವಂ ಧೂತಂ ಅಜ್ಞಾಸಿಷಂ ಅರಿಂದಮ ಅಜ್ಞಾತೋಸಿ ತತ್ಪಕ್ಷ ಚಂಚಲೋ ಜನವಂಚಕ ಅಂತ ಸತ್ಯಭಾಮ ಕೃಷ್ಣನನ್ನು ಬೈದ್ರು. ನಾನು ನಿನ್ನನ್ನು ಇಷ್ಟು ವಂಚಕ ಅಂತೇಳಿ ಇಷ್ಟು ಧೂತ ಅಂತ ತಿಳ್ಕೊಂಡಿರ್ಲಿಲ್ಲ. ಇವತ್ತು ನಿನ್ನ ಬಣ್ಣ ಬದಲಾಯಿತು. ಮದುವೆಯಾಗಿ 10 ಗಂಡು 1 ಹೆಣ್ಣನ್ನು ಮಕ್ಕಳೆಲ್ಲ ಹಡೆದ ಮೇಲೆ ಇವತ್ತು ನಿನ್ನ ಬಣ್ಣ ಬದಲಾಯಿತು. ನೀನು ನನ್ನ ಪ್ರಿಯತಮ, ನನ್ನ ಗಂಡ ಅಂತೂ ಅಲ್ವೇ ಅಲ್ಲ, ಹೋಗ್ಲಿ ನನ್ನ ಸವತಿಯ ಪಕ್ಷಕ್ಕೆ ಸೇರಿದವನು ನೀನು, ರುಕ್ಮಿಣಿಯ ಪಕ್ಷಕ್ಕೆ ಸೇರಿದವನು ಅಂತ ನಿಂದನೆ ಮಾಡಿಲ್ಲ ಅವಳನ್ನು, ಆ ರುಕ್ಮಿಣಿ ಅವನನ್ನ. ಅಜ್ಞಾತೋ ತತ್ಪಕ್ಷ, ರುಕ್ಮಿಣಿಯ ಪಕ್ಷಕ್ಕೆ ಸೇರಿದವನು ನೀನು. ಅವಳು ಸಿಟ್ಟೇನು ಅಂದ್ರೆ, ನಾರದರು ಪಾರಿಜಾತ ಪುಷ್ಪವನ್ನ ರುಕ್ಮಿಣಿಗೆ ತಂದುಕೊಟ್ರಲ್ಲ, ಆವಾಗ ಈ ರುಕ್ಮಿಣಿಗೆ ಅವ್ರು ಮೊದಲು ಕೊಡ್ಲಿಲ್ಲ, ಕೊಟ್ಟದ್ದು ಕೃಷ್ಣನಿಗೆ. ಕೃಷ್ಣ ಅದನ್ನು ತಗೊಂಡು ರುಕ್ಮಿಣಿ ಕೈಗೆ ಒಪ್ಪಿಸಿದ. ನನ್ನ ಕೈಗೆ ನೀನು ಒಪ್ಪಿಸಲಿಲ್ಲ ಅಂತ ಅನ್ನೋದು ಒಂದು ಸಿಟ್ಟು. ಮತ್ತು ನಾರದರು ಅಲ್ಲಿ ದೀರ್ಘವಾಗಿ ರುಕ್ಮಿಣಿಯ ಸೌಂದರ್ಯವನ್ನ, ಆಕೆಯ ಸೌಭಾಗ್ಯವನ್ನು ವರ್ಣನೆ ಮಾಡಿದ್ರು, ಆಕೆ ಶ್ರೇಷ್ಠತೆಯನ್ನ. ಅದನ್ನೆಲ್ಲ ಒಂದು ತಲೆ ಆಡಿಸ್ತಾ ಕೇಳಿದ್ನಲ್ಲ, ಅವಳು ಮತ್ತಷ್ಟಿತ್ತು ಆ ಎಲ್ಲ ಮಾತಾಡಿದ್ಲು ಅಂತಿದೆ ಅಲ್ಲಿ ಮುಂದೆ. ಒಂದು ಮಾತು ನನಗೆ ನನ್ನ ಪರವಾಗಿ ಆಗಲಿಲ್ಲ. ರುಕ್ಮಿಣಿಯಷ್ಟೇ ಸತ್ಯಭಾಮಿ ಕೂಡ ನನಗೆ ಪ್ರೀತಿ ಪಾತ್ರಳು, ಹೋಗ್ಲಿ ರುಕ್ಮಿಣಿಗಿಂತ ಹೆಚ್ಚಿದೆ ಸತ್ಯಭಾಮಿ ಪ್ರೀತಿ ಪಾತ್ರಳು ಅಂತ ನೀವು ಎಲ್ಲ ಕಡೆ ಹೇಳ್ಕೊತಿ. ಆ ಸಂದರ್ಭದಲ್ಲಿ ಈ ರುಕ್ಮಿಣಿ ಅಲ್ಲ, ಇವಕ್ಕಿಂತ ನನಗೆ ಪ್ರೀತಿ ಪಾತ್ರಳಾದವಳು ಮತ್ತೊಬ್ಬಳಿದ್ದಾಳೆ ಅಂತ ಮಾತಾಡೋದು ಹೋಗ್ಲಿ. ರುಕ್ಮಿಣಿ ಅಷ್ಟೇ ಸತ್ಯಭಾಮಿ ಆದರೂ ನನಗೆ ಪ್ರೀತಿ ಪಾತ್ರಳಿದ್ದಾಳೆ ಅಂತ ಆದರೂ ನೀನು ಮಾತು ಹೇಳಬೇಕಾಗಿತ್ತು. ಆ ಮಾತು ನೀವು ಹೇಳಲಿಲ್ಲ. ಇದು ನೀನು ನಿನ್ನ ವಂಚಕತನಕ್ಕೆ ಹಿಡಿದು ಕನ್ನಡಿ ಅಂದಳು ಅವಳು. ಸ್ವರ ವರ್ಣ ಇಂಗಿತಾಕಾರೈ ನಿಗೂಢೋ ದೇವಯತ್ನತಃ ಚೌರಜ್ಞಾತೋಸಿ ತತ್ಪಕ್ಷ ವಾಂಗ್ಮಾತ್ರ ಮಧುರ ಶಕಃ. ಆಕೆ ಅವನನ್ನು ಏನೇನು ಹೇಳಿದ್ಲಂದ್ರೆ, ನೀನು ನಿನ್ನ ಎಲ್ಲ ಸದ್ಗುಣಗಳನ್ನ, ನಿನ್ನ ಎಲ್ಲ ಅಡ್ವಾಂಟೇಜ್ಗಳನ್ನು ನೀನು ಇನ್ನೊಬ್ಬರಿಗೆ ಮೋಸ ಮಾಡ್ಲಿಕ್ಕೆ ಬಳಸ್ಕೋತೀವಿ ಅಂತ ಅವಳು ರುಕ್ಮಿಣಿ, ಸತ್ಯಭಾಮೆ. ನಿನ್ನ ಧ್ವನಿ, ನಿನ್ನ ಮಧುರವಾದಂಥ ಧ್ವನಿ, ನಿನ್ನ ವರ್ಣ, ನಿನ್ನ ಚೇಷ್ಟೆಗಳು, ನಿನ್ನ ಲೀಲೆಗಳು, ನಿನ್ನ ಮೋಹಕವಾದ ಆಕೃತಿ, ನಿನ್ನ ಮುಗುಳ್ನಗೆ, ಇದೆಲ್ಲದನ್ನೂ ನೀನು ಇನ್ನೊಬ್ಬರನ್ನು ಮರುಳು ಮಾಡ್ಕೊಳ್ಳಿಕ್ಕಾಗಿಯೇ ಉಪಯೋಗ ಮಾಡ್ತೀವಿ. ನಿನ್ನ ಸ್ವರೂಪವನ್ನು ನೀನು ಮುಚ್ಚಿಟ್ಕೊಳ್ತಾ ಇದ್ದಿ. ಕಳ್ಳ ನೀನು, ನಿನ್ನ ಸ್ವರೂಪ ಇವತ್ತು ಗೊತ್ತಾಯ್ತು, ಚೋರ ಅಂದವಳು. ಯಾವ ಶಬ್ದನೂ ಉಳಿಸಲಿಲ್ಲ ಆಕೆ ಗಂಡನಿಗೆ ಬೈಬೇಕಾದ್ರೆ. ತತ್ಪಕ್ಷ ವಾಂಗ್ಮಾತ್ರ ಮಧುರ ಮಧುರಾಧಿಪತೆ ಅಖಿಲಂ ಮಧುರ ಅಂತ ಜಗತ್ತೆಲ್ಲ ಹೊಗಳ್ತದೆ. ಅವನ ಅದರ ಮಧುರ, ಅವನ ಧ್ವನಿ ಮಧುರ, ಅವನ ಸ್ವಭಾವ ಮಧುರ, ಅವನ ಆಕೃತಿ ಮಧುರ, ವೇಣು ಮಧುರ, ಮಧುರಾ ನಗರಿಯು ಮಧುರ ಅಂತ ಜಗತ್ತೆಲ್ಲ ಹೊಗಳ್ತದೆ.
ಆದ್ರೂ ನಿನ್ನಲ್ಲಿ ಮಧುರವಾದದ್ದು ಯಾವುದು ನಿಜವಾಗ್ಲಿ ಅಂದ್ರೆ ನಿನ್ನ ಮಾತೊಂದೇ ಮಧುರ, ಅದು ಬಿಟ್ಟು ಉಳಿದೆಲ್ಲ ನಿನ್ನಲ್ಲಿ ವಕ್ರವೇ, ನಿನ್ನಲ್ಲಿ ಅದೆಲ್ಲ ಸಹಿ ಆಗುತ್ತೆ ಅಂತೇಳಿ ಅವಳು. ಇಷ್ಟೆಲ್ಲ ಅಂದ್ರೂ ಕೂಡ ಅವನೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವ್ಳು ಕೊನೆಗೆ ಅವಳನ್ನ ಪ್ರಾಣೇಶ್ವರಿ ಅಂತ ಸಂಬೋಧನೆ ಮಾಡಿ ಕೊನೆಗೆ ಅವಳಿಗೆ ಕ್ಷಮಾಪಣೆ ಕೇಳಿದ ಅಂತಂದೆ ಹೇಳ್ತದೆ ಹರಿವಂಶ. ಪ್ರತೀದ ಏಕಾಪರಾಧನ್ನೇ ಮನಸೆಯಷ್ಟು ಸೂಚಿಸುತ್ತೆ. ನಾನು ನನ್ನ ಜೀವಮಾನದಲ್ಲಿ ನಿನ್ನನ್ನು ಮದುವೆ ಆದ್ಮೇಲೆ ಮಾಡಿದಂಥ ಮೊದಲನೇ ಅಪರಾಧ ಇದು. ಈ ಥರ ಎಷ್ಟು ಸರಿ ಅವ್ರಿಗೆ ಜಗಳ ಆಗಿತ್ತು ಅದೆಲ್ಲ ಗೊತ್ತಿಲ್ಲ. ಅಂತೂ ಅವನು ಹೇಳಿದೆ ಇದು ಮೊದಲನೇ ಅಪರಾಧ, ಇದೊಂದನ್ನು ಕ್ಷಮಿಸಿಬಿಡು ಅಂತಂದಿದ್ದೆ. ಮನಸೆಯಷ್ಟು ಸೂಚಿಸುತ್ತೆ ಅಂತ ಹೇಳಿದ. ಹರಿವಂಶ ಅಷ್ಟನ್ನೇ ಹೇಳ್ತದೆ. ನಾವು ಭಗವಂತ ತನ್ನ ಪ್ರೇಯಸಿಯರ ರುಕ್ಮಿಣಿಯರು ಸತ್ಯಭಾಮಿಯರ ಕಾಲಿಗೆ ಬಿದ್ದಿದ್ದನ್ನು ಎಲ್ಲೂ ನೋಡಿಲ್ಲ. ನೀವೆಲ್ಲರೂ ನೋಡಿದರೆ ನೋಡಿಲ್ಲ. ಆದರೆ ನಾನು ಯಾವುದೋ ಒಂದು ಪಹಾಡಿ ಚಿತ್ರಕಲೆಯಲ್ಲಿ, ರಾಜಸ್ಥಾನದ ಪಹಾಡಿ ಚಿತ್ರಕಲೆಯಲ್ಲಿ ಭಗವಂತ ತನ್ನ ಪ್ರೇಯಸಿಯರ ಕಾಲಿಗೆ ಬಿದ್ದು ಅವ್ರನ್ನ ಒಲಿಸ್ಕೊಂಡ ಅನ್ನೋ ಒಂದು ಚಿತ್ರ ನೋಡಿದ್ದೆ. ಅದಕ್ಕೂ ಮಹತ್ವ ಇದೆ ಅಂತ ನನ್ನ ಭಾವನೆ. ಹರಿವಂಶ ಭಾಗವತ ಇತ್ಯಾದಕ್ಕೆ ಅಷ್ಟೇ ಮಹತ್ವ ಇಲ್ಲ. ಇದು ಶ್ರಾವ್ಯ ಕಾವ್ಯ, ಇದು ಕೇಳುವಂಥ ಕಾವ್ಯ, ಅದೆಲ್ಲ ನೋಡುವಂಥ ಕಾವ್ಯ, ಅದಕ್ಕೊಂದು ಮಹತ್ವ ಇದೆ. ಅದನ್ನ ಚಿತ್ರಿಸಿದವನು ಯಾರೋ ಒಬ್ಬ ಅಜ್ಞಾತ ಚಿತ್ರಕಾರ, ಯಾವನೊಬ್ಬ ಅಜ್ಞಾತ ಪೇಂಟರ್ ಇರ್ಬೋದು. ಆದರೂ ಅವನೊಬ್ಬ ಅನುಭಾವಿಯೇ ನನ್ನ ದೃಷ್ಟಿಯಲ್ಲಿ. ಯಾವನೋ ಇದಿರ್ಬೋದು, ಅವನ ಹೆಸರು ಗೊತ್ತಿಲ್ಲ, ಕೆಳಗೆ ನಾವು ಹೆಸರು ನೋಡೋದಿಲ್ಲ ಅವ್ರದ್ದು. ಆದರೆ ಅವನೊಬ್ಬ ಅನುಭಾವಿ, ಅವನೊಬ್ಬ ಮಹಾತ್ಮನೆ. ಕೃಷ್ಣ ಮತ್ತು ಅವನ ಪ್ರೇಯಸರ ನಡುವಿನ ಒಂದು ಸುಮಧುರವಾದ ಬಾಂಧವ್ಯ ಏನಿತ್ತು ಅದನ್ನು ತಿಳಿದೇ ಅವನ ಚಿತ್ರ ರಚಿಸಿದ್ದ ಅಂತ ನನ್ನ ಭಾವನೆ. ಹಾಗಾಗಿ ಕೃಷ್ಣ ಬ್ರಾಹ್ಮಣರ ಕಾಲಿಗೆ ಪೂಜೆ ಮಾಡ್ತಿದ್ದ, ಅವ್ರ ಕಾಲು ಹಿಡಿತಿದ್ದ, ಅವರಿಗೆಲ್ಲ ಸೇವೆ ಮಾಡ್ತಿದ್ದ ಅಂತ ಗೊತ್ತಿದೆ. ಸಂದರ್ಭ ಒಂದು ಪ್ರೇಯಸಿಯ ಕಾಲು ಹಿಡಿತಿದ್ದ. ಅದನ್ನು ರುಕ್ಮಿಣೀಯಲ್ಲಾಗಲಿ ಬೇರೆ ಯಾವ ಕಾವ್ಯದಲ್ಲಾಗಲಿ ನಾನು ನೋಡಿಲ್ಲ. ನೋಡಿದ್ದಂದ್ರೆ ಕೆಲವು ಕಡೆ ಅಂತ ವರ್ಣಚಿತ್ರಗಳಿಲ್ಲ ಅಷ್ಟೇ. ಹಾಗಾಗಿ ಪ್ರಸೀದ ಏಕಾಪರಾಧನ್ನೇ ಮರಷೆಯಷ್ಟು ಸೂಚಿಸ್ತಿದೆ ಅಂದ ಅವನು. ಅಂದ್ರೆ ಅಷ್ಟು ದೊಡ್ಡ ಮಹನೀಯನಾದ್ರು, ರಾಜಾದಿ ರಾಜ ಅಂತ ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ದ ಎಲ್ಲ ರಾಜರ ನಡುವೆ. ಹಾಗಿದ್ರು ಕೂಡ ಆತನಿಗೆ ಬಿಗುಮಾನ ಏನು ಇರಲಿಲ್ಲ. ಹೇಗೆ ಬದುಕಬೇಕು, ನೀವು ಹೇಗೆ ಬದುಕ್ರಿ ನಿಮ್ಮ ಹೆಂಡತಿ ಜೊತೆ ಅಂತ ಅವ್ನು ತೋರಿಸ್ಕೊಟ್ಟ. ಇದನ್ನ ನಾವು ಗಮನಿಸ್ಬೇಕಷ್ಟೇ. ಈಗ ನೀವು ಪ್ರತ್ಯಕ್ಷವಾಗಿ ಕೇಳುವವರಲ್ಲಿ, ಪರೋಕ್ಷವಾಗಿ ಕೇಳುವವರಲ್ಲಿ ಎಲ್ಲರಲ್ಲೂ ಕೂಡ 10-20 ವರ್ಷಗಳಿಂದ ದಾಂಪತ್ಯದ ಎಲ್ಲ ಮೊದಲನ್ನು ನೋಡಿದವರು, ಹೊಸದಾಗಿ ಮದುವೆ ಆದವರು ಎಲ್ಲರೂ ಇದ್ದೀರಿ, ನೂರಾರು ಇದ್ದೀರಿ. ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಏನು ಹೇಳ್ತಾರೆ ಮ್ಯಾರೇಜ್ ಕೌನ್ಸಿಲರ್ಗಳು, ನಿಮ್ಮ ಮದುವೆ ಇನ್ ಆರ್ಡರ್ ಟು ಸೇವ್ ಯುವರ್ ಮ್ಯಾರೇಜ್, ನೀವು ನಿಮ್ಮ ಮದುವೆನ ಹೇಗೆ ಉಳಿಸ್ಕೋಬೇಕು ಅಂದ್ರೆ ನಿಮ್ಮ ಹೆಂಡತಿ ಸ್ವಲ್ಪ ಕ್ವಾಂಟಿಟಿ ಟೈಮ್ ಕೊಡ್ರಿ ಅಂತ ಹೇಳ್ತಾರೆ ಅವರು, ಕ್ವಾಲಿಟಿ ಟೈಮ್ ಅಲ್ಲ. ನೀವು ನಿಮ್ಮ ಹೆಂಡತಿ ಜೊತೆ ಎಷ್ಟೊತ್ತಿರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಇರೋ ಸ್ವಲ್ಪ ಹೊತ್ತಲ್ಲಿ ಹೇಗೆ ಕಳಿತೀರಿ ಅನ್ನೋದು ಮುಖ್ಯ ಅಂತ ಹೇಳ್ತಾರೆ. ನಮ್ಮ ಮದುವೆಗಳನ್ನು ಉಳಿಸ್ಕೊಳ್ಳೋದು ದೊಡ್ಡ ಸಮಸ್ಯೆ ಈಗಿನ ಕಾಲದಲ್ಲಿ. ಅದು ನಿಮ್ಗೆ ಅದ್ರ ಬಿಸಿ ತಟ್ಟಿರ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಭಾರತೀಯ ಸಮಾಜದಲ್ಲಿ, ಅದನ್ನು ಮಡಿಯುವಂಥ ಸಮಾಜದಲ್ಲಿ ಬಳಸ್ತಿರುವಂಥವ್ರು ನಾವು, ನಮ್ಗೆ ಅದ್ರ ಬಿಸಿ ತಟ್ಟಿರ್ಲಿಕ್ಕಿಲ್ಲ. ಆದರೆ ಹೊರಗಿನ ಸಮಾಜದಲ್ಲಿ, ಅದು ಪರದೇಶಗಳಲ್ಲಿ, ಮತ್ತು ನಮ್ಮ ದೇಶವನ್ನು ಆ ಪರದೇಶವನ್ನು ಅನುಸರಿಸಿ ಏನು ಈಗ ಗಾಳಿ ಬಂದಂತೆ ತುರ್ಕೋತಾ ಇದೆ, ಅದಕ್ಕೆ ತಮ್ಮ ಮದುವೆಯನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ಈಗ. ಹಾಗಿರುವಾಗ ಹೆಂಡತಿಗೆ ಸ್ವಲ್ಪ ಕ್ವಾಂಟಿಟಿ ಟೈಮ್ ಅಲ್ಲ, ಕ್ವಾಲಿಟಿ ಟೈಮ್ ಕೊಡ್ರಿ ಅಂತ ಒಂದು ತೋರಿಸಿದ ಅವನು. ಬರೀ ಸೇರಿ ಹೇಳಿದ್ರಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ತಾನು ಅದನ್ನು ಮಾಡಿ ತೋರಿಸಿದೆ. ಯಾವುದೇ ಬಿಗುಮಾನ ಇಲ್ಲದೆ ಅದನ್ನು ಮಾಡಿ ತೋರಿಸಿದೆ. ಅದಕ್ಕಾಗಿ ಕೃಷ್ಣನ ವ್ಯಕ್ತಿತ್ವವನ್ನು ಕೆಲವು ಕೃಷ್ಣ ಪ್ರಶಸ್ತಿತೆ ಅಂತ ಹೇಳ್ತಾರೆ. ಉಳಿದೆಲ್ಲ 74 ಮಹಾಮಂತ್ರಗಳಿವೆ, ಆಚಾರ್ಯರ ತಂತ್ರಸಾರದಲ್ಲಿ ಹೇಳಿದ್ದು. ಅದರಲ್ಲಿ ನೀವು ಮಾಡಬೇಕಾದಂತಹ ಮಂತ್ರಗಳಲ್ಲಿ ಅತಿ ಮಹತ್ವದ ಮಂತ್ರಗಳು ಅಂತಂದ್ರೆ ಗಾಯತ್ರಿ ಮಂತ್ರ, ಅಷ್ಟಾಕ್ಷರ ಮಂತ್ರ. ಗಾಯತ್ರಿಗೆ 3 ಹೊತ್ತಾಗಿ ಅಷ್ಟಾಕ್ಷರ ಮಾಡಬೇಕು ಅಂತ ಹೇಳ್ತಾರೆ. ಉಳಿದ ಯಾವ ಮಂತ್ರಗಳನ್ನು ನೀವು ಮಾಡಿ ಬಿಡಿ, ಕೃಷ್ಣ ಷಡಕ್ಷರವನ್ನು ಮಾಡಿ ಅಂತ ಹೇಳ್ತಾರೆ. ಪುರುಷರು ಓಂಕಾರ ಸಹಿತವಾಗಿ ಕೃಷ್ಣ ಷಡಕ್ಷರ, ಮತ್ತು ಸ್ತ್ರೀಯರು ಕ್ಲೀಂಕಾರ ಸಹಿತವಾಗಿ ಕೃಷ್ಣ ಷಡಕ್ಷರ. ಇದನ್ನು ಮಾಡೋದು ಪದ್ಧತಿ. ಯಾಕೆ ಮಂತ್ರಕ್ಕೆ ಅಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಆಚಾರ್ಯರು ಅಂದ್ರೆ ಕೆಲವು ಕೃಷ್ಣ ಪ್ರಶಸ್ತಿ ಇದೆ. ಈ ಕಲಿಯುಗಕ್ಕೆ ನಮ್ಮನ್ನು ಕಾಡುವ ಸಮಸ್ಯೆಗಳಿಗೆ ಕೃಷ್ಣ ಎಷ್ಟು ರಿಲೆವೆಂಟ್, ಎಷ್ಟು ಪ್ರಸ್ತುತನೋ ಅಷ್ಟು ಬೇರೆ ಅವತಾರಗಳು ಪ್ರಸ್ತುತ ಅಲ್ಲ. ರಾಮ ಇಷ್ಟೆಲ್ಲ ಮುಖಗಳನ್ನು ತೋರಿಸಲಿಲ್ಲ, ಉದಾತ್ತ ಜೀವನ ಅವನು ನಡೆಸಿದ. ಆಗ ಶ್ರೀರಾಮಚಂದ್ರ ಇಷ್ಟೆಲ್ಲ ಬಹುಮುಖವಾದ ವ್ಯಕ್ತಿತ್ವವನ್ನು ತೋರಿಸಿ ನಮ್ಮ ಜೀವನಕ್ಕೆ ಬೇಕಾದಂಥ ಇವೆಲ್ಲ ಸಮಸ್ಯೆಗಳಿಗೆ ಆತ ಉತ್ತರ ಹೇಳಲಿಲ್ಲ. ಇವನು ಸಂದರ್ಭ ಬಂದಾಗ ವಿಹಾರ ಮಾಡಿದ, ವಿಲಾಸ ಮಾಡಿದ, ಸಂದರ್ಭ ಬಂದ್ರೆ ಗೀತೋಪದೇಶನೂ ಮಾಡಿದ, ಸಂದರ್ಭ ಬಂದ್ರೆ ಪ್ರೇಯಸಿಯರ ಕಾಲು ಹಿಡಿದ, ಬ್ರಾಹ್ಮಣರಿಗೆ ಸೇವೆ ಮಾಡಿದ, ಎಲ್ಲ ಥರ ಮಾಡಿದ. ಅವ್ನಿಗೆ ಎಷ್ಟು ಒತ್ತಡಗಳು ಇದ್ದಿರಬೇಕು. ನಾವು ಮೊನ್ನೆ ನೋಡಿದ್ವಿ, ಭಾಗವತದಲ್ಲಿ ಇತ್ಯಾದಿಗಳು ನೋಡಿದ್ವಿ. ನಮಗೇನಾಗಿದೆ ಅಂದ್ರೆ ನಾವು ಅವನನ್ನು ಭಗವಂತ ಅಂತ ಭಾವಿಸೋದ್ರಿಂದ ಅವನಿಗೆ ಬಂದಿರಬಹುದಾದಂತಹ ಸಮಸ್ಯೆಗಳ ತೀವ್ರತೆ ಅದು ಅವನ ಮೇಲೆ ಪ್ರಭಾವ ಬೀರಿರ್ಲಿಕ್ಕಿಲ್ಲ. ಆದ್ರೆ ಬಂದಿರೋ ಸಮಸ್ಯೆಗಳು ಎಷ್ಟು ತೀವ್ರವಾಗಿತ್ತು ಅನ್ನೋದು ಕೆಲವು ಸರಿ ನಮಗೆ ಅಂದಾಜು ಸಿಗೋದಿಲ್ಲ. 16,108 ಜನ ಪತ್ನಿಯರಿದ್ರಲ್ಲ, ಅವರೆಲ್ಲರೂ ಕೂಡ ಕೃಷ್ಣ ಯಾವಾಗ ಬರ್ತಾನೆ ಅಂತ ಕೂಡಲೇ ಸುದ್ದಿ ತಿಳಿದ ಕೂಡಲೇ ಬಾಗಿಲಿಗೆ ಬರ್ತಿದ್ರು, ಅವ್ನು ಸ್ವಾಗತ ಮಾಡ್ತಿದ್ರು, ಕರ್ಕೊಂಡೋಗಿ ಅವ್ನು ಪಾದ ಸೇವೆ ಮಾಡ್ತಿದ್ರು, ಸ್ನಾನ ಮಾಡಿಸ್ತಿದ್ರು, ಕೇಶಾಲಂಕಾರ ಮಾಡ್ತಿದ್ರು, ಊಟ ಮಾಡಿಸ್ತಿದ್ರು, ಮಲಗಿಸ್ತಿದ್ರು. ಇಷ್ಟೆಲ್ಲ ನಾವು ನೋಡಿದ್ವಿ. ಆದರೆ ಮತ್ತೇನು ಸಮಸ್ಯೆ ಬಂದಿರಬೇಕು. ಹೀಗೆ ರುಕ್ಮಿಣಿಯಿಂದ ಬಂದ ಸಮಸ್ಯೆ, ಸತ್ಯಭಾಮೆಯಿಂದ ಸಮಸ್ಯೆ, ಅವನಿಗೆ 16,108 ಜನ ಸ್ತ್ರೀಯರಲ್ಲಿ ಬೇರೆ ಬೇರೆಯವರಲ್ಲಿ ಬಂದಿರಬೇಕಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಮೂಡು. ನಿಮ್ಗೆ ಇದನ್ನ ಯಾವುದನ್ನು ಹೇಳಬೇಕಾಗಿಲ್ಲ, ನಾನು ಓದಿ ಹೇಳ್ತೇನೆ ಅಷ್ಟೇ, ನೀವು ಅನುಭವಿಸಿ ತಿಳಿದವರು ಅದನ್ನೆಲ್ಲ. ಪುರುಷ ಸ್ತ್ರೀಯರಲ್ಲಿ ಪ್ರತಿಯೊಬ್ಬರದ್ದು ಪ್ರತಿಯೊಂದು ಮೂಡು.
ಮುಂದೊಂದು ಮನೋಲಹರಿ, ಕ್ಷಣೇ ರುಷ್ಟ ಕ್ಷಣೇ ತುಷ್ಟ. ಯಾವ ಈ ಕ್ಷಣದಲ್ಲಿ ಹೀಗಿದ್ರೆ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಥರ. ಒಬ್ಬೊಬ್ಬರನ್ನು ನಿಭಾಯಿಸೋದೇ ನಮ್ಗೆ ಕಷ್ಟ ಆಗಿರ್ತದೆ, ನಮ್ಮ ಜೀವನ ಸಂಗಾತಿ ನಿಭಾಯಿಸೋದು. ಅಂಥದ್ರಲ್ಲಿ 16,108 ಜನ ಸ್ತ್ರೀಯರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಂದೊಂದು ರೂಪದಿಂದ ಇರ್ತಿದ್ದ ಅಂತ ಇದೆಯಲ್ಲ. ನಾರದರು ಅದನ್ನು ನೋಡಿದ್ರಂತೆ. ಅವನಿಗೆ ಅದರಿಂದ ತೊಂದರೆ ಏನಾಗಿರ್ಲಿಕ್ಕಿಲ್ಲ. ಆದ್ರೆ ಅಷ್ಟೆಲ್ಲ ಸ್ತ್ರೀಯರ ವಿಭಿನ್ನವಾದಂಥ ಮನೋಲಹರಿಗಳನ್ನ ಬೇರೆ ಬೇರೆ ಜಗಳಾಡಿರ್ಬೋದು. ಯಾವಾಗಲೂ ರುಕ್ಮಿಣಿ ಹತ್ರ ಹೋಗ್ತೀರಿ, ಸತ್ಯಭಾಮಿ ಹತ್ರ ಹೋಗ್ತೀರಿ, ಇಲ್ಲಿ ಬಂದಿಲ್ಲ ಅಂತ ಬೇರೆ ಯಾರೋ ಬಂದಿರ್ಬೋದು. ಸತ್ಯಭಾಮಿಯನ್ನು ನಂದನವ್ರು ಕರ್ಕೊಂಡು ಹೋದ್ರಿ, ಅಲ್ಲಿ ವಿಹಾರ ಮಾಡಿ ಕರ್ಕೊಂಡು ಹೋದ್ರಿ, ನಮ್ಮನ್ನು ಇಲ್ಲೇ ದ್ವಾರಕಾನಗರದಲ್ಲೂ ಸುತ್ತಾಡಿಸಲಿಲ್ಲ ಅಂತ ಮತ್ತೆ ಯಾರೋ ಜಗಳಕ್ಕೆ ತೆಗೆದಿರ್ಬೋದು. ಇದನ್ನ ನಾವು ಕಲ್ಪನೆ ಅಂತ ಅನ್ಸಿದ್ರು ಅವನೇನು ನಾವು ಪಾಠ ಕೊಟ್ಟನಲ್ಲ, ಆ ಪಾಠವನ್ನು ನಾವು ವಿಸ್ತಾರವಾಗಿ ಕಲ್ತ್ಕೋಬೇಕು ಅಂತಿದ್ರೆ ಅಂತ ಕೆಲವು ಸಂದರ್ಭಗಳನ್ನ ನಾವು ಊಹೆ ಮಾಡಬೇಕು. ನಿಸ್ಸಂಶಯವಾಗಿಂತ ಕೆಲವು ಸಂದರ್ಭಗಳನ್ನ ಆತ ಎದುರಿಸಿದ್ದಿರಬೇಕು. ಕೇವಲ ಅವನನ್ನು ಅವ್ರು ಸ್ವಾಗತ ಮಾಡಿದ್ರು, ಮನೆ ಕರ್ಕೊಂಡೋಗಿ ಮಲಗಿಸಿದ್ರು, ಬೆಳಿಗ್ಗೆ ಎಬ್ಬಿಸಿದ್ರು, ಸ್ನಾನ ಮಾಡಿಸಿದ್ರು, ಮತ್ತೆ ಹೋಗಿ ಬನ್ನಿ ಅಂತ ಕಳಿಸಿದ್ರು. ಬಂದ ಕೂಡಲೇ ಯಾವಾಗ ಬಂದ್ರಿ ಅಂತ ಮನೆಯೊಳಗೆ ಕರ್ಕೊಂಡು ಇಷ್ಟೇ ನಡೆದಿದ್ರೆ ನಾವು ಸುಳ್ಳಿತವಾಗಿ ನಡೆದು ಹೋಗ್ತಿತ್ತು. ಹಾಗೆ ನಡೆದಂಥ ಜೀವನಕ್ಕೊಂದು ಸ್ವಾರಸ್ಯನೂ ಇರ್ತಿರ್ಲಿಲ್ಲ, ಹಾಗೆ ನಡೆದಿರ್ಲಿಕ್ಕೂ ಇಲ್ಲ. ಏನಾದ್ರು 7 ಬೆಳಗ್ಗೆ ಇದ್ದಿರ್ಬೇಕು ಅವನ ಸಂಸಾರದಲ್ಲಿ. ಆದ್ರೆ ಎಲ್ಲರೂ ಎದುರಿಸಿದ್ನಲ್ಲ, ಅವನು ಕೇವಲ ಒಂದು ಮುಗುಳ್ನಗೆ ಮೂಲಕ ಎದುರಿಸಿದ್ನಲ್ಲ. ಮುಖೇನ ಬಾಹುನಾತ್ಯಂ ಸಮಸ್ತ ಲೋಕವಿದ್ವಿಷಿ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದರು. ಮುಖದ ಮೂಲಕ ಅಂದ್ರೆ ಮಂದಹಾಸದ ಮೂಲಕ ಮತ್ತು ಬಾಹುಗಳ ಮೂಲಕ ಸಮಸ್ತ ಜಗತ್ತನ್ನು ಆತ ಸೋಲಿಸಿದ ಅಂತ ಹೇಳ್ತಾರೆ ಅವರು. ಸಮಸ್ತ ಜಗತ್ತನ್ನಂದ್ರೆ ಬರೇ ಶಿಲ್ಪಾಲದಂತ ವಕ್ತರನ್ನ ಕಾಲೇವನನ್ನಲ್ಲ, ಹೆಂಡತಿನ ಮನೆಯಲ್ಲಿದ್ದ ಹೆಂಡತಿನ ಸೋಲಿಸೋದು ಇನ್ನೂ ದೊಡ್ಡ ಕಷ್ಟದ ಕೆಲಸ. ಅದನ್ನ ಆತ ಮಾಡಿದ್ನಲ್ಲ, ಅದಕ್ಕಾಗಿ ಆತ ನಮಗೆ ಇವತ್ತು ರಿಲೆವೆಂಟ್, ಅವ್ರು ಪ್ರಸ್ತುತನಾಗ. ರಾಮಾವತಾರದಲ್ಲಿ ಆತ ಕೆಲವು ಸೀಮಿತ ಪಾತ್ರಗಳನ್ನು ವಹಿಸಿದ. ಅಣ್ಣನ ಪಾತ್ರ ವಹಿಸಿದ, ಗಂಡನ ಪಾತ್ರ ವಹಿಸಿದ, ಎಲ್ಲ ಸರಿ. ಅದು ತಮ್ಮನ ಪಾತ್ರ ವಹಿಸಲಿಲ್ಲ ರಾಮಾವತಾರದಲ್ಲಿ. ಮಹಾಬಲಿಷ್ಠನಾದಂಥ ಮುಂಗೋಪಿಯಾದಂತಹ ಬಲರಾಮನನ್ನು ಮೇಲಿಂದ ನಾವು ನಿಭಾಯಿಸಬೇಕಾಗ್ತಿತ್ತು. ಈ ಕೃಷ್ಣ ಈ ಪತ್ನಿಯರನ್ನು ನಿಭಾಯಿಸಬೇಕಾಗ್ತಿತ್ತು. ಅವರೆಲ್ಲ ಬಂಧು ಬಾಂಧವರು, ಬೀಗರು, ಆ ಎಲ್ಲ 10 ಜನ ಮಕ್ಕಳು. ಆ ಯಾದವರೇನು ಸಾಮಾನ್ಯರಲ್ಲ, ಅವರು ಎಲ್ಲರೂ ಮಹಾಬಲಿಷ್ಠರು. ಯಾವಾಗ ಮದ್ಯಪಾನ ಮಾಡ್ತಾರೆ, ಯಾವ ಥರ ಉನ್ಮತ್ತರಾಗಿ ವರ್ತನೆ ಮಾಡ್ತಾರೆ ಅಂತ ಅವರ ವರ್ತನೆ ನೀವು ಮೊದಲೇ ತಿಳಿಯುವಂತೆ ಇಲ್ಲ. ಅಂತ ವಿಚಿತ್ರವಾದ ಸ್ವಭಾವ ಇದ್ದವರು ಆ ಯಾದವರೆಲ್ಲ. ಕೊನೆಗೆ ಅದೇ ದೃಷ್ಟಿಯಿಂದ ಹಾಳಾಗಿ ಹೋದ್ರು ಅವರು. ಪ್ರಭಾಸ ಕ್ಷೇತ್ರದಲ್ಲಿ ಮದ್ಯಪಾನ ಮಾಡಿ ಪರಸ್ಪರ ಬಡಿದಾಡಿ, ಏನಾದ್ರು ಭಗವಂತನ ಇಚ್ಛೆ ಅಂತ ಇದ್ದಿರ್ಬೋದು, ಅದರಿಂದ ವಿಚಿತ್ರವಾದಂಥ ವರ್ತನೆ ಇದ್ದವರು ಇದ್ರಲ್ಲ, ಆ 10 ಜನ ಮಕ್ಕಳನ್ನ, 11 ಜನ ಮಕ್ಕಳನ್ನ, ಅವರ ಬೀಗರನ್ನ, ಅವ್ರ ಕುಟುಂಬಗಳನ್ನೆಲ್ಲ ನಿಭಾಯಿಸಿದ್ದಿರ್ಬೇಕು ಅವನು. ಅದೇನು ಸಮಸ್ಯೆ ಆಗಿದ್ದಿರ್ಬೇಕು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕಷ್ಟೇ. ಹಾಗಾಗಿ ಎಲ್ಲ ನಾಸ್ತಿಕರಿಗೂ, ಕೇವಲ ಭಾವುಕರಾದಂಥ ಭಕ್ತರಿಗಲ್ಲ, ನಾಸ್ತಿಕರಾದವರು ಕೂಡ, ಏನ್ ಮೂರ್ತಿರಾದಂಥ ನಾಸ್ತಿಕರು ಕೂಡ ತಮ್ಮ ದೇವರ ಅಸ್ತಿತ್ವವನ್ನೇ ಖಂಡನೆ ಮಾಡ್ಲಿಕ್ಕಾಗಿ ದೇವರ ಪುಸ್ತಕ ಬರೆದರು. ಆಗ ಆ ಪುಸ್ತಕದಲ್ಲಿ ಅವರು ಕೃಷ್ಣನ ಮೋಹಕ ವ್ಯಕ್ತಿತ್ವದಿಂದ ನಾನು ಆಕರ್ಷಿತನಾಗಿದ್ದೇನೆ ಅಂತ ಒಂದು ಪುಟಗಟ್ಟಲೆ ಲೇಖನ ಬರೆದು. ಅಂತ ಮಹಾನಾಸ್ತಿಕ ನಮ್ಮಂತ ಅರ್ಧ ಬುದ್ಧಿಜೀವಿಗಳು ಮತ್ತು ಪೂರ್ಣ ಬುದ್ಧಿಜೀವಿಗಳು. ಇನ್ನ ಭಾವುಕರಾದಂತಹ ಭಕ್ತರ ಬಗ್ಗೆ ಅಂತ ನಾವು ಹೇಳೋದೇ ಬೇಕಾಗಿಲ್ಲ. ಎಲ್ಲರೂ ಕೂಡ ಅವನ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿದ್ದು ಯಾಕೆ ಅಂದ್ರೆ ಇಂಥ ಬೇರೆ ಬೇರೆ ಆಯಾಮಗಳನ್ನ ಆತ ತನ್ನ ವ್ಯಕ್ತಿತ್ವದಲ್ಲಿ ಹುಡುಗಿಸಿಟ್ಕೊಂಡಿದ್ದ. ಅದೊಂದು ಸಂದರ್ಭ ಬಂದಾಗ ತೋರಿಸಿದ್ನಲ್ಲ, ಅದಕ್ಕಾಗಿ ನಾವು ಅದನ್ನ ನೋಡೋದಷ್ಟೇ. ಭಾಗವತ ಅದಕ್ಕಾಗಿ ನಮಗೆ ಅವನ ಸ್ವರೂಪವನ್ನು ಮೇಲಿನ ಮೇಲೆ ಅಷ್ಟಾಗಿ ವರ್ಣನೆ ಮಾಡ್ತೀವಿ, ಅವನ ಸೌಂದರ್ಯವನ್ನು ಮೇಲಿನ ಮೇಲೆ ವರ್ಣನೆ ಮಾಡ್ತೀವಲ್ಲ. ಯಾಕಾಗಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವಲ್ಲಭ, ನಿಂಬಾರ್ಕ ಅವರೆಲ್ಲ ಒಮ್ಮೆ ಆ ಕಡೆ ಇಟ್ಬಿಡಿ. ಆ ವಿವಾದ, ಚರ್ಚೆ ಅವೆಲ್ಲ ಆ ಕಡೆ ಇರಲಿ. ಏನಕ್ಕೇನ ಪ್ರಕಾರ ಏನು ಭಗವಂತನ ಸ್ವರೂಪ ನಮ್ಮ ಹೃದಯದಲ್ಲಿ ಅಂಟಿಕೊಂಡಂತೆ ಇರಲಿ, ನಾವು ಆತನ ಧ್ಯಾನದಲ್ಲಿ ಮಗ್ನರಾಗಿರಲಿ ಅನ್ನೋ ದೃಷ್ಟಿಯಿಂದ ಆ ಭಗವಂತನ ಮೋಹಕವಾದ ಮುಗುಳ್ನಗೆ ಹೇಗಿತ್ತು, ಆತ ನಕ್ರೆ ಹಾಲು ಸಿಲ್ಲದಂತಿತ್ತು ಅಂತೆಲ್ಲ ಭಾಗವತ ವರ್ಣನೆ ಮಾಡೋದು ಈ ಕಾರಣಕ್ಕಾಗಿ. ಆಧುನಿಕ ಸಾಹಿತ್ಯ ಏನಿದೆ ನಮ್ಮಲ್ಲಿ, ಈ ಎಲ್ಲ ಸಾಹಿತ್ಯ, ಆ ಸಾಹಿತ್ಯವನ್ನು ಬರೆದವರೇ ಎಷ್ಟೋ ಸರಿ ಹೇಳ್ತಾರೆ, ಈ ಸಾಹಿತ್ಯ ಏನಿದೆ ಸಮಾಜವನ್ನು ತಿದ್ದಲಿಕ್ಕಾಗಿ ನಾವು ಬರೆದಿಲ್ಲ ಅಂತ ಭ್ರಾಂತಿ ನಮ್ಗೇನಿಲ್ಲ, ಮನೋರಂಜನೆಗಾಗಿ ಬರೆದ್ವಿ, ಇದು ನಮ್ಗೊಂದು ತುಡಿತ ಅಷ್ಟೇ. ಬರಿಬೇಕು ಅಂತ ನಮ್ಮ ಒಳಗಿನ ತುಡಿತವನ್ನು ನಾವು ಹೊರಗೆ ಇಡಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಸಾಹಿತಿಗಳು. ಅದರಿಂದ ಎಷ್ಟೋ ಜನ ಪ್ರಭಾವಿತರಾಗಿರ್ಬೋದು, ಅದು ವಿಷಯ ಬೇರೆ. ಆದರೆ ಭಾಗವತ, ರಾಮಾಯಣ ಇಂಥ ಹರಿವಂಶಾಲಿ ಸಾಹಿತ್ಯಗಳೇನಿವೆ ಇದನ್ನು ಬರೆದವರು ಮತ್ತು ಅದನ್ನು ಆ ಕಾಲದಲ್ಲಿ ಹೇಳಿದವರು ಕೇಳಿದವರು, ಆ ಋಷಿಗಳು, ವೈಶಂಪಾಯನ, ಶುಕ ಇತ್ಯಾದಿಗಳು ಯಾಕೆ ಅವರನ್ನು ಬರೆದ್ರು ಹೇಳಿದ್ರು ಅಂತ ನಾವು ಗಮನಿಸಬೇಕು. ಬರೆದವರು ಕೂಡ ಧರ್ಮಾರ್ಥ ಕಾಮ ಮೋಕ್ಷಗಳ ಸಾಧನೆಗಾಗಿ ನಾನು ಇದನ್ನು ಬರೆದಿದ್ದೇನೆ ಅಂತ ಹೇಳ್ಕೊಂಡ್ರು ವೇದವ್ಯಾಸರು. ಕೇವಲ ಟೈಮ್ ಪಾಸಿಗಾಗಿ ಬರೆದದ್ದಲ್ಲ, ಅದನ್ನು ಜನತೆಗೆ ಶಿಕ್ಷಣ ಕೊಡುವುದಕ್ಕಾಗಿ, ಜನಮಾನಸವನ್ನು ಸಿದ್ಧಿ ರೂಪಿಸುವುದಕ್ಕಾಗಿ ನಾನು ಇಷ್ಟೆಲ್ಲ ಬರೆದೆ ಅಂತ ಹೇಳಿದರು. ಈ ವೇದಗಳು ಮತ್ತು ಪುರಾಣಗಳಿಗೂ ಇರುವ ವ್ಯತ್ಯಾಸ ಏನು ನಾವು ಅದನ್ನು ಗಮನಿಸಬೇಕು. ವೇದಗಳು ನಮ್ಗೆ ಸರಿಯಾಗಿ ಅರ್ಥ ಆಗುವಂಥವೇ ಅಲ್ಲ, ಮತ್ತು ಅದು ರಾಜ ಸಂಹಿತೆ ಅಂತ ಕರೀತಾರೆ ವೇದಕ್ಕೆ, ಅಥವಾ ಪ್ರಭು ಸಂಹಿತ. ಕಾರಣ ಏನಂದ್ರೆ ನೀನು ಹೀಗೆ ಮಾಡಬೇಕು, ಹೀಗೆ ಸಂಧ್ಯಾವಂದನೆ ಮಾಡಿ, ಹೀಗೆ ಧರ್ಮಾಚರಣೆ ಮಾಡಿ, ಇಲ್ಲದೇ ಇದ್ರೆ ನಿಮ್ಗೆ ಈ ಅಡ್ಡಿ ಆತಂಕ ಅಂತ ಅದು ನಿಮಗೆ ಆಜ್ಞಾಪನೆ ಮಾಡ್ತದೆ. ನೀವು ಅದಕ್ಕೆ ಭಯಭೀತರಾಗಿ ಶರಣಾಗಿ ನೀವು ಆ ಧರ್ಮ ಆಚರಣೆ ಮಾಡ್ಬೇಕಷ್ಟೇ. ಆದರೆ
ಕಾವ್ಯ ಏನಿದೆಯಲ್ಲ, ಅದು ಕಾಳಿದಾಸನೇ ಬರೆದ ಕಾವ್ಯ ಇರ್ಬೋದು, ಮತ್ತೆ ಯಾರೇ ಬರೆದ ಕಾವ್ಯ ಇರ್ಬೋದು, ಅದು ಕಾಂತಾ ಸಂಹಿತ ಅಂತ ಅನ್ಸ್ಕೋತದೆ. ಆಡಳಿತಗಾರನಾದವನು ನಮ್ಮ ಮೇಲೆ ಹೇರುವಂಥ ಶಾಸನಗಳಿಗಿಂತ ನಮ್ಮ ಕಾಂತ ಅಂದ್ರೆ ನಮ್ಮ ಪತ್ನಿ ನಮ್ಮ ಮನವೊಲಿಸಿ ಇಂಥ ಕೆಲಸ ಮಾಡಿ ಅಂತ ಹೇಳ್ತಾಳಲ್ಲ, ಅದಕ್ಕೆ ನಾವು ಕೆಲವು ಹೆಚ್ಚು ಬೆಲೆ ಕೊಡ್ತೇವೆ. ಅದಕ್ಕೂ ಬೆಲೆ ಕೊಡದೇ ಇದ್ದವ್ರು ಇರ್ತಾರೆ, ಅತಿ ವಿಷಯ ಬೇರೆ. ಆದರೆ ಕಾಂತಾ ಸಂಹಿತ, ಕಾಂತಿ ಹೇಗೆ ಮಧುರವಾದಂಥ ತನ್ನ ಮಾತುಗಳ ಮೂಲಕ ಗಂಧವನ್ನು ಮನವೊಲಿಸಿ ಅವನಿಗೆ ಇಂಥ ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ, ಹಾಗೆ ಈ ಕಾವ್ಯಗಳು, ಉಳಿದೆಲ್ಲ ಕಾವ್ಯಗಳು ಮತ್ತು ವಿಶೇಷತಃ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಕಾವ್ಯಗಳು, ಅವು ನಮ್ಮ ಮನಸ್ಸನ್ನು ಒಲಿಸಿಕೊಂಡು ನಮಗೆ ಧರ್ಮದ ಬೋಧೆಯನ್ನು ಮಾಡಲಿಕ್ಕಾಗಿ ಹುಟ್ಟಿದ್ದು. ಅದಕ್ಕಾಗಿ ಇಷ್ಟೆಲ್ಲ ಅದರ ನಡುವೆ ವರ್ಣನೆ. ಆ ವರ್ಣನೆಯಿಂದ ನಮ್ಮ ಮನಸ್ಸು ಆ ಕಡೆ ಆಕರ್ಷಿತ ಆಗಿ ಧರ್ಮದ ಕಡೆ ನಮ್ಮ ಮನಸ್ಸು ಅಂಟಿಕೊಂಡಿರಲಿ ಅನ್ನೋ ದೃಷ್ಟಿಯಿಂದ ಎಲ್ಲ ವರ್ಣನೆಯನ್ನು ನಾವು ನೋಡ್ತೇವೆ ಅಷ್ಟೇ. ಹೀಗೆ ತಾನು ಮನುಷ್ಯ ಲೋಕದಲ್ಲಿ ಆತ ಹುಟ್ಟಿ ಆ ಮನುಷ್ಯ ಲೋಕದಲ್ಲಿರುವಂಥ ಜನರಿಗೆ ಯಾವ ಥರ ನೀವು ನಡ್ಕೊಳ್ಬೇಕು, ಹೇಗೆ ನೀವು ನಡ್ಕೊಳ್ರಿ ಅಂತ ಅನ್ನೋದನ್ನು ಆತ ತಿಳಿಸಿದ. ಅದನ್ನು ಆತ ಬಾಳಿ ಕೂಡ ತೋರಿಸಿದ. ಅಲ್ಲಿಗೆ ಮಹಾಪುರಾಣ ಅನ್ಸ್ಕೊಂಡಂಥ ಪಾರಮಹಂಸ ಸಂಹಿತ ಆಗಿರುವಂಥ ಭಾಗವತದ ದಶಮಸ್ಕಂದದ 60ನೇ ಅಧ್ಯಾಯ ಸಮಾಪ್ತ ಆಗಿದೆ. 61ನೇ ಅಧ್ಯಾಯದಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನು ಹೇಳೋದಕ್ಕಿಂತ ಮೊದಲು ಅಲ್ಲಿ ಹೇಳ್ತಾರೆ, ಆ ಕೃಷ್ಣನ 16,108 ಜನ ಸ್ತ್ರೀಯರಿದ್ರಲ್ಲ, ಅವರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರನ್ನು ಬಿಡಿ, ಅವರಂತೂ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರೇ. ಉಳಿದ ಸ್ತ್ರೀಯರು ಏನಿದ್ರಲ್ಲ, ಅವರು ಎಲ್ಲ ಕೂಡ ಏನ್ ಭಾವಿಸಿದ್ರು ಅಂದ್ರೆ, ಈ ಕೃಷ್ಣ ನಮ್ಮನ್ನೊಬ್ಬನ್ ಬಿಟ್ಟು ಬೇರೆ ಯಾರನ್ನು ಪ್ರೇಮಿಸೋದೇ ಇಲ್ಲ ಅವನು ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಯಾಕೆಂದ್ರೆ 16,108 ರೂಪದಿಂದ ಅವರೆಲ್ಲರ ಮನೆಯಲ್ಲೂ ಅವ್ನು ಇರ್ತಿದ್ನಲ್ಲ, ಹಾಗಾಗಿ ಬಹುಶಃ ನನ್ನ ಮೇಲೆ ಇವನಿಗೆ ಪ್ರೀತಿ, ನನ್ನ ಬಿಟ್ಟು ಇವನು ಬೇರೆ ಎಲ್ಲಿಗೂ ಹೋಗೋದೇ ಇಲ್ಲ ಅಂತ ಅವ್ರು ಭಾವಿಸಿದ್ರು. ಇಂಥದೇ ಸಮಾನವಾದ ಪ್ರಸಂಗವನ್ನು ಹಿಂದೊಂದ್ಸಲಿ ಹೇಳಿದ್ದೆ. ಸೌಭರಿ ಋಷಿ 50 ಜನ ಮಾಂಧಾತ ರಾಜನ ಪುತ್ರಿಯರನ್ನು ಮದುವೆ ಆಗಿದ್ದೆ. 50 ರೂಪವನ್ನು ತಾಯಿ ಅವರಿಗೆ ಒಂದು 50 ಬಂಗಲೆಗಳನ್ನು ಕಟ್ಟಿಕೊಟ್ಟು ಅವ್ರ ಜೊತೆ ಇದ್ದಂತೆ. ಆ ಮಾಂಧಾತ ರಾಜ ನಮ್ಮ ಹಳೆಯ ಸಂಸಾರವನ್ನು ನೋಡಬೇಕು ಅಂತ ಬಂದ ಆ ಋಷಿಯ ತಪೋಭೂಮಿಗೆ. ಇಲ್ಲ ಗುಡಿಸಲು ಇರಬಹುದು ಅಂತ ಅಂದಾಜು ಮಾಡಿದ್ದ. 50 ಬಂಗಲೆಗಳೇ ಕಾಣಿಸಿಲ್ಲ. ಅಲ್ಲಿ ನೋಡಿದ್ರೆ ಯಾವ ಒಬ್ಬ ಮಗಳು ತಂದೆನ ಒಳಗೆ ತರದು, ಅವನಿಗೆಲ್ಲ ಉಪಚಾರ ಮಾಡಿ ಒಂದು ಧನ್ಯವೆಲ್ಲ ಹಾರಿಸ್ಕೊಂಡ್ಮೇಲೆ ಏನ್ ಮಾಡಿ, ನಾನೆಲ್ಲ ಚೆನ್ನಾಗಿದ್ದೇನೆ, ನನ್ನ 49 ಜನ ಸಹೋದರಿಯರಿದ್ದಾರಲ್ಲ, ಅವ್ರ ದೌರ್ಭಾಗ್ಯ ಮಾತ್ರ ನನಗೆ ಬಹಳ ಮನಸ್ಸಿಗೆ ನೋವಾಗ್ತದೆ ಅಂತಂದವಳು. ಏನು ಅಂತ ಗಾಬರಿ ಆದ ಈ ರಾಜ. ಏನಂದ್ರೆ ನಮ್ಮ ಮನೆಯವರು ಯಾವಾಗಲೂ ನನ್ನಿಂದೇ ಇರ್ತಾರೆ, ಅವ್ರು ಅಲ್ಲಿ ಹೋಗೋದೇ ಇಲ್ಲ ಅಂತಂದು ರಾಜ ಗಾಬರಿಯಾಗಿ ಆ ಕಡೆ ಹೋದ. ಅಲ್ಲೂ ಅದೇ ಕಥೆ. ಕೇವಲ 50 ರೂಪ ತಗೊಂಡಂತ ಸೌಭರಿ ವಿಷಯ ಮಹತ್ವ ಅದು. ಅಂತಲ್ಲಿ ಇವನು 16,108 ರೂಪಗಳನ್ನು ತಗೊಂಡು ಅವರೆಲ್ಲರ ಅರಮನೆಗಳಲ್ಲಿದ್ದು ಅವರಿಗಿಂತ ಭ್ರಾಂತಿ ಬರುವಂತೆ ಮಾಡಿದ್ದ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೃಷ್ಣನ ನಿಜವಾದ ತತ್ವವನ್ನಾಗ್ಲಿ ಮಹಿಮೆಯನ್ನಾಗ್ಲಿ ಅವ್ರು ಯಾರು ತಿಳ್ಕೊಂಡೇ ಇರಲಿಲ್ಲ ಅಂತ ಹೇಳ್ತದೆ ಭಾಗವತದ 61ನೇ ಅಧ್ಯಾಯ. ಅವನನ್ನು ಅವರು ನಾನಾ ರೀತಿಯಾಗಿ ಪ್ರಲೋಭನೆಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅಂತಿದೆ. ಪತ್ನಿ ಅದರಿಂದ ಪತಿಯನ್ನು ಪ್ರಲೋಭನೆಗೊಳಿಸಬೇಕಾದ್ದು, ಆತನನ್ನು ಆಕರ್ಷಣೆಯಾಗಿ ಮಾಡಬೇಕಾದ್ದೆಲ್ಲ ಸರಿಯೇ. ತಮ್ಮ ವಿಲಾಸ ವಿಹಾರ ಬೆಳಗು ಭಿನ್ನಾಣಗಳಿಂದ ಹಾವಭಾವಗಳಿಂದ ಅವನನ್ನು ವಶಪಡಿಸ್ಕೊಳ್ಬೇಕು ಅಂತ ಅವ್ರು ಪ್ರಯತ್ನ ಪಡ್ತಿದ್ರು. ಆದ್ರೆ ಆಗಲಿಲ್ಲ ಅಂತಿದೆ. ಮದುವೆ ಮಾಡ್ಕೊಳಕ್ ಬಂದಾಗ ಅವನು ಆಕರ್ಷಿತನಾಗಿ ಬಂದ ಅಂತ ಕಾಣಿಸ್ತದೆ ನಮಗೆಲ್ಲ ಹರಿವಂಶದಲ್ಲಿ, ಭಾಗವತದಲ್ಲಿ. ಅದು ಹೇಗೆ ಬದುಕಿದ, ಸಮತ್ವಂ ಯೋಗ ಉಚ್ಚಿದೆ ಅಂತ ಬ್ಯಾಲೆನ್ಸ್ ಇಟ್ಕೊಂಡು ಬದುಕಿದ ಅವನು. ಆ 16,108 ಜನ ಸ್ತ್ರೀಯರು ಒಬ್ರನ್ನೊಬ್ರು ಮೀರಿಸುವಂತಿದ್ರು ತಮ್ಮ ಸೌಂದರ್ಯದಲ್ಲಿ. ಅವ್ರ ಸೌಂದರ್ಯ ಯಾಕೆ ವಂದನೆ ಮಾಡ್ತಾರಂದ್ರೆ, ಅಂತ ಪರಮಾದ್ಭುತವಾದ ಸೌಂದರ್ಯಕ್ಕೂ ಇವನು ಮಣಿಲಿಲ್ಲಲ್ಲ, ಅದಕ್ಕಾಗಿ ಅವ್ರ ಸೌಂದರ್ಯವನ್ನು ವರ್ಣನೆ ಮಾಡ್ತದೆ, ಭಾಗವತವಾಗಲಿ ಹರಿವಂಶವಾಗಲಿ. ಕೃಷ್ಣನ ಒಲಿಸ್ಕೊಳ್ಬೇಕು ಅಂತಿದ್ದು ಪ್ರತಿಯೊಬ್ಬರು ಮನಸ್ಸು ಕೂಡ. ಆದರೆ ಆ ಯಾರೂ ಕೂಡ ಕೃಷ್ಣನ ಇಂದ್ರಿಯಗಳಲ್ಲಿ ಚಂಚಲತೆಯನ್ನು ಉಂಟು ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ ಅಂತ ಹೇಳ್ತದೆ ಭಾಗವತ. ಇದು ಅವನ ನಿರ್ದಿಷ್ಟವಾದ ವ್ಯಕ್ತಿತ್ವ. ಮತ್ತು ಆತ ತಾನೇನು ಬ್ರಹ್ಮಚರ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಲ್ಲ, 16,108 ಜನ ಮದುವೆಯಾರನ್ನು ಕೂಡ ಅವನು ಬ್ರಹ್ಮಚಾರಿಯೇ. ಯಾಕೆಂತಂದ್ರೆ ಮುಂದೊಮ್ಮೆ ಆ ಅಶ್ವತ್ಥಾಮ ಉತ್ತರೆಯ ಗರ್ಭದಲ್ಲಿದ್ದಂಥ ಮಗುವಿನ ಮೇಲೆ ಬಾಣ ಪ್ರಯೋಗ ಮಾಡಿದ್ನಲ್ಲ, ಪಾಂಡವ ವಂಶವೇ ನಿರ್ವಂಶವಾಗಿ ಹೋಗಲಿ ಅಂತ. ಆಗ ಕೃಷ್ಣ ಆ ಮಗುವನ್ನ ಬದುಕಿಸಿದ ಅಂತ ಪರೀಕ್ಷಿತ ರಾಜ ಗರ್ಭದಲ್ಲಿ ಅವನು ಬದುಕಿಸಿದ ಅಂತ ಮುಂದೆ ಘಟನೆ ನೋಡ್ತೇವೆ. ಅದು ಹೇಗೆ ಬದುಕಿಸಿದ ಅಂದ್ರೆ, ನಾನು ಸತ್ಯಸಂಧನಾಗಿ ಬ್ರಹ್ಮಚರ್ಯಾಗಿ ಬದುಕಿದ್ದರೆ, ಆ ಪುಣ್ಯವೇನಾದ್ರೂ ನನ್ನ ಬೆನ್ನಿಗಿದ್ದರೆ ಅದು ಆ ಮಗುವನ್ನು ಕಾಪಾಡಲಿ ಅಂತ ಅವ್ನು ಹೇಳಿದ ಅಂತಿದೆ. ಏನೂ ಮದುವೆಯೂ ಆಗದೆ ಬ್ರಹ್ಮಚಾರಿಗೂ ಕನಸ್ಕೊಂಡು ನಾವು ಭ್ರಷ್ಟರಾಗಿರ್ತೇವೆ. ಅಂಥವ್ರಲ್ಲಿ 16,108 ಜನ ಸ್ತ್ರೀಯನ್ನು ಕಟ್ಕೊಂಡು ಅವ್ರ ಜೊತೆ ಅವರೆಲ್ಲದೇ ನಂದ ಗೋಪುರದಲ್ಲಿ ವೃಂದಾವನದಲ್ಲಿ ಗೋಪುರ ಜೊತೆ ವಿಹಾರ ಮಾಡಿದವನವನು ನನ್ನ ಬ್ರಹ್ಮಚರ್ಯ ನನ್ನ ಬೆನ್ನಿಗಿದ್ದರೆ, ನಾನು ಕಾಪಾಡಿಕೊಂಡು ಬಂದಿದ್ದರೆ, ಆ ಪುಣ್ಯದಿಂದ ಇವರೆಲ್ಲರೂ ಕೂಡ ಈ
ಉತ್ತರೆ ಗರ್ಭದಲ್ಲಿ ಇದ್ದಂತಹ ಮಗು ಏನಿದೆ ಅದು ಸುರಕ್ಷಿತವಾಗಿ ಉಳಿಯಲಿ ಅಂತ ಅವನು ಪ್ರತಿಜ್ಞೆ ಮಾಡಿದ ಅಂತಿದೆ. ಮತ್ತು ಆ ಪ್ರತಿಜ್ಞೆ ಸಫಲ ಆಯಿತು. ಇದು ಆತ ಕಾಪಾಡಿಕೊಂಡು ಬಂದಂತಹ ಒಂದು ನಿರ್ಲಿಪ್ತ ಮನಸ್ಥಿತಿ. ಅವಾಗಲೂ ಒಂದು ಅದೇ ಸಂದರ್ಭ ಅದೇ ಥರ ಮಾತಾಡ್ತಾನೆ. ಹೌದು, ಪದ್ಮಪತ್ರ ವಿವಾಂಭಸಿ ಅಂತ ತಾನು ಹೇಳಿದೆ ಭಗವದ್ಗೀತೆ. ನೀರಿನ ಮೇಲೆ ಕಮಲದ ಎಲೆ ಇರ್ತದಲ್ಲ, ಆ ನೀರನ್ನು ಅದು ಅಂಟಿಸ್ಕೊಳ್ಳೋದಿಲ್ಲ. ಏನ್ ಮಾಡಿದ್ರು ನೀರು ಜಾರಿ ಬಿದ್ದು ಬರ್ತದೆ, ಅಂಟಿಕೊಳ್ಳೋದಿಲ್ಲ. ಬಟ್ಟೆಗೆ ಅಂಟಿದಂತೆ ನೀರು ಕಮಲದ ಪತ್ರಕ್ಕೆ ಮುಟ್ಟೋದಿಲ್ಲ. ಹಾಗೆ ನೀವು ಜೀವನ ನಡೆಸಿರಿ ಅಂತ ಅವ್ನು ನಮಗೆ ಹೇಳಿದ್ನಲ್ಲ. ಅದು ನಮಗೆಲ್ಲ ಅಸಾಧ್ಯ ಆಗ್ಬೋದು. ಸಂಸಾರದಲ್ಲಿ ಹಾಗೆ ಇದ್ಕೊಂಡು ಪದ್ಮಪತ್ರದಂತೆ ಬದುಕಲಿಕ್ಕೆ ಹೋದ್ರೆ ಅದು ಗೊತ್ತಾಗ್ಬಿಡ್ತದೆ ನಮ್ಮ ಸುತ್ತಮುತ್ತ ಇದ್ದವರಿಗೆ. ನಾಟಕ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಅವ ಆ ಥರ ಬದುಕಿದೆ ಅಂತ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ ಅವನು. ಅದಕ್ಕಾಗಿ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಏನು? ಯೋಗವನ್ನ ನೀವು ಅವಲಂಬಿಸಿ ಯೋಗದ ಮೂಲಕ ಪರಮಾತ್ಮನ ತಲುಪಿದೆ ಅಂತ ಹೇಳಿದ್ನಲ್ಲ. ಯೋಗ ಅಂದ್ರೆ ಸಮತ್ವ ಅಂತ ನಿಶ್ಚಲವಾದಂತಹ ಮನಸ್ಥಿತಿ. ಅದನ್ನು ಅವನು ಕಾಪಾಡಿಕೊಂಡಿದ್ದ. ಬ್ರಹ್ಮನೇ ಮೂಲ ಅಂತ ದೊಡ್ಡ ದೊಡ್ಡ ದೇವತೆಗಳು ಕೂಡ ಭಗವಂತನ ನಿಜ ಸ್ವರೂಪವನ್ನು ತಿಳ್ಕೊಂಡಿರಲಿಲ್ಲ, ನಿಜ ಸ್ವರೂಪವನ್ನು ತಿಳಿದಿಲ್ಲ, ಮತ್ತು ಅವನನ್ನು ತಲುಪುವಂಥ ಮಾರ್ಗವನ್ನು ತಿಳಿದಿಲ್ಲ. ಆದರೆ ಆ ಭಾಗ್ಯವತಿಯರಾದಂಥ ಸ್ತ್ರೀಯರು ಅವನನ್ನ ಆ ಭಗವಂತನನ್ನು ವಶಪಡಿಸಿಕೊಂಡು ಬಿಟ್ರು ಅಂತ ಹೇಳ್ತದೆ ಭಾಗವತ. ಮುಂದೆ ನಾವು ಭಾಗವತದಲ್ಲಿ 61ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಎಷ್ಟೆಷ್ಟು ಜನ ಮಕ್ಕಳಿದ್ರು ಮತ್ತು ಆ ಮಕ್ಕಳು ಯಾವ ರೀತಿಯಾಗಿ ವಿವಾಹ ಆದರು ಅನ್ನುವಂಥ ಸಂಗತಿಯನ್ನೆಲ್ಲ ನೋಡ್ತೀವಿ. ಆ ಮಕ್ಕಳ ವಿವಾಹ ಮತ್ತು ಆ ಮೊಮ್ಮಕ್ಕಳ ವಿವಾಹ ಅವೆಲ್ಲ ಘಟನೆಗಳನ್ನು ನಾವು ಮುಂದೆ ನೋಡೋದಕ್ಕಿಂತ ಮೊದಲು ಹರಿವಂಶಕ್ಕೆ ನಾವೊಮ್ಮೆ ತಿರುಗಿ ಆ ರುಕ್ಮಿಣಿಯ ವ್ರತದ ಉದ್ಯಾಪನೆ ಮತ್ತು ಆ ಬಳಿಕ ಕೃಷ್ಣ ಪಾರಿಜಾತ ವೃಕ್ಷವನ್ನು ಸ್ವರ್ಗದಿಂದ ಮತ್ತೊಮ್ಮೆ ತಂದದ್ದು, ಈ ಎಲ್ಲ ಘಟನೆಗಳನ್ನು ನೋಡಿ ಆ ಬಳಿಕ ಮಕ್ಕಳು ಮತ್ತು ಮೊಮ್ಮಕ್ಕಳು ಇತ್ಯಾದಿಗಳ ವಿವಾಹದ ಘಟನೆಯನ್ನು ನೋಡಬೇಕು. ದ್ವಾರಕಾನಗರದಲ್ಲಿ ಅವನು ಸಂಸಾರ ಮಾಡಿಕೊಂಡಿದ್ದಾಗ ಒಮ್ಮೆ ಅವನ ಪಟ್ಟದರ್ಶಿಯಾದಂಥ ರುಕ್ಮಿಣಿ ದೇವಿ ಆ ಕೃಷ್ಣನ ಸಮೇತಳಾಗಿ ರೈವತ ಪರ್ವತಕ್ಕೆ ಬಂದಳು. ರೈವತ ಪರ್ವತಕ್ಕೆ ಏಕೆ ಬಂದಳು ಅಂದ್ರೆ ಆಕೆ ಒಂದು ಏನೋ ಉಪವಾಸ ಮಾಡಿದ್ಲು. ಆ ಉಪವಾಸದ ಉದ್ಯಾಪನ ಅಂದ್ರೆ ವ್ರತದ ಸಮಾಪ್ತಿ ಆಗಬೇಕಾಗಿತ್ತು ಅವತ್ತು. ಕೃಷ್ಣ ಏನು ಮಾಡಿದ ಅಂದ್ರೆ ಆ ಪತ್ನಿ ಕೈಗೊಂಡಂತಹ ವ್ರತಕ್ಕೆ ತನ್ನ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಆ ಉದ್ಯಾಪನ ಮಾಡುವ ಸಂದರ್ಭದಲ್ಲಿ ಆತ ಆಕೆ ಜೊತೆಗಿದ್ದ. ಆ ಎಲ್ಲ ಚಟುವಟಿಕೆಗಳನ್ನ ನಾವು ಗಮನಿಸಬೇಕು. ಆಕೆ ಏನೇನು ಮಾಡ್ತಿದ್ದ ಸ್ವಲ್ಪ ಬೆಂಬಲ ಕೊಡ್ತಿದ್ದಾನೆ ನೋಡ್ಬೇಕು. ಬ್ರಾಹ್ಮಣರನ್ನು ಕರೆದು ಅವರನ್ನ ಭೋಜನಾದಿಗಳಿಂದ ಸಂತೃಪ್ತಿ ಮಾಡುವುದರ ಸಲುವಾಗಿ ತಾನು ಕೂಡ ಅಲ್ಲಿಗೆ ಹೋದ. ಯದುಕುಲದ ಎಲ್ಲ ಕುಮಾರರು, ಮಕ್ಕಳು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ರೈವತ ಪರ್ವತಕ್ಕೆ ಬಂದರು. 16,107 ಜನ ಉಳಿದ ಸ್ತ್ರೀಯರು ಕೂಡ, ಉಳಿದ ಕೃಷ್ಣನ ರಾಣಿಯರು ಕೂಡ ಅಲ್ಲಿಗೆ ಬಂದರು ಅಂತಿದೆ. ಕೃಷ್ಣ ಆಗ ಬ್ರಾಹ್ಮಣರಿಗೆ ಭೋಜನಾದಿಗಳನ್ನು ಮಾಡಿಸಿ ಅವರಿಗೆ ದಾನ ಇತ್ಯಾದಿಗಳನ್ನು ಮಾಡಿದ. ಯಥಾಯೋಗ್ಯವಾಗಿ ತನ್ನ ಬಂಧು ಬಾಂಧವರನ್ನು ಕೂಡ ಆತ ಅಲ್ಲಿ ಸತ್ಕಾರ ಮಾಡಿದ ಕೃಷ್ಣ ಆ ವ್ರತದ ಉದ್ಯಾಪನ ಸಂದರ್ಭದಲ್ಲಿ. ಭಗವಂತ ಆ ಭೀಷ್ಮಕನ ಪುತ್ರಿಯಾದಂತಹ ರುಕ್ಮಿಣಿಯನ್ನು ಕೂಡ ಅತಿಶಯವಾಗಿ ಸಮಾಧರಿಸಿದ. ಅವಳಿಗೂ ಕೂಡ ಎಲ್ಲ ರೀತಿಯಾದಂತಹ ಪ್ರಶಂಸೆಯನ್ನು ಮಾಡಿದ. ಅಲ್ಲಿಗೆ ನಾರದ ಮುನಿಗಳು ಆಗಮಿಸಿದ್ರು. ಅದೇ ಸಂದರ್ಭದಲ್ಲಿ ಆಗಮಿಸಿ ಆ ಕೃಷ್ಣನನ್ನು ಅವರು ನೋಡಿದ್ರು. ಕೃಷ್ಣ ಅವರನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಿಗೆ ಸತ್ಕಾರ ಮಾಡಿ ಅವರನ್ನು ಕುಳ್ಳಿರಿಸಿದ. ಆಗ ನಾರದರು ಏನ್ ಮಾಡಿದ್ರು ಅಂದ್ರೆ ಕೃಷ್ಣನ ಪೂಜೆಯನ್ನು ಸ್ವೀಕಾರ ಮಾಡಿದ್ರು. ಕೃಷ್ಣನಿಗೊಂದು ಪಾರಿಜಾತ ಪುಷ್ಪವನ್ನು ಕೊಟ್ಟರು. ಕೃಷ್ಣನಿಗೆ ಕೊಟ್ಟರು ಅಂತಿದೆ ಈ ಹರಿವಂಶದ ಪ್ರಕಾರ. ರುಕ್ಮಿಣಿ ದೇವಿ ಆ ಕೃಷ್ಣನ ಪಕ್ಕದಲ್ಲೇ ಕೂತ್ಕೊಂಡಿದ್ದರಿಂದ ಕೃಷ್ಣ ಏನ್ ಮಾಡಿದ ಆ ದಿವ್ಯವಾದಂತಹ ಪಾರಿಜಾತ ಕುಸುಮವನ್ನು ರುಕ್ಮಿಣಿಯ ಕೈಯಲ್ಲಿ ಕೊಟ್ಟು ಬಿಟ್ಟ. ಆಕೆ ಏನ್ ಮಾಡಿದ್ರು, ಕೃಷ್ಣ ತನಗೆ ಇದನ್ನ ಯಾಕೆ ಕೊಟ್ಟ ಅಂತ ಅವನ ಅಭಿಪ್ರಾಯ ತಿಳ್ಕೊಂಡು ತನ್ನ ಮುಡಿಯೆಲ್ಲವನ್ನ ಧರಿಸ್ಕೊಂಡ್ಲು ರುಕ್ಮಿಣಿ. ಹೀಗೆ ಧರಿಸ್ಕೊಂಡ ಕೂಡಲೇ ಆ ನಾರದರು ಆ ರುಕ್ಮಿಣಿಯ ಪ್ರಶಂಸೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ತವೈವ ಔಪೈಕಂ ಪುಷ್ಪಂ ಏಕಂ ದೇವಿ ಪತಿವ್ರತೆಯಾದಂತಹ ರುಕ್ಮಿಣಿ ದೇವಿಯೇ ಈ ಪಾರಿಜಾತ ಪುಷ್ಪ ಏನಿದೆ ಇದನ್ನು ಧರಿಸಕ್ಕೆ ನೀನು ಮಾತ್ರ ಯೋಗ್ಯಳು. 16,108 ಜನ ಸ್ತ್ರೀಯರು ಈ ಕೃಷ್ಣನಿಗೆ ನೀವು ರಾಣಿಯರಾಗಿದ್ದಿರಬಹುದು. ಅವರೆಲ್ಲರ ನಡುವೆ ಆ ಪುಷ್ಪವನ್ನು ಧರಿಸಕ್ಕೆ ನಿಜವಾದಂತ ಯೋಗ್ಯತೆ ಇರೋದು ಯಾರಿಗೆ ಅಂದ್ರೆ ನಿನಗೊಬ್ಬಳಿಗೆ ಅಂದ್ಬಿಟ್ಟ ನಾರದ. ನೀನು ಇದನ್ನು ಮುರಿದಿದ್ದರಿಂದ ನೀನು ಸಲುವಾಗಿ ಕಾಣೋದು ವಿಷಯ ಬೇರೆ, ನಿನ್ನಿಂದಾಗಿ ಆ ಪುಷ್ಪವೇ ಸುಂದರವಾಗಿ ಕಂಗೊಳಿಸ್ತಾ ಇದೆ ಅಂತ ಹೇಳಿದ ನಾರದ. ಮತ್ತು ಇದರ ಧಾರಣೆಗೆ ನೀನೇ ಅತ್ಯಂತ ಯೋಗ್ಯಳು. ಇದರ ಮಹತ್ವ ಎಂಥದ್ದು ಈ ಪುಷ್ಪದ್ದು ಅಂದ್ರೆ 1 ವರ್ಷ ಕಾಲ ಇದನ್ನು ನೀವು ಧಾರಣೆ ಮಾಡಿದ್ರೆ ಇದು ಬಾಡಿ ಹೋಗುವಂಥದ್ದಲ್ಲ. ಭಾಗವತದಲ್ಲಿ ಈ ವರ್ಣನೆ ಇಲ್ಲ, ನಾರದರಲ್ಲಿ ಕೊಟ್ಟಂತ ವರ್ಣನೆ ಇಲ್ಲ, ಇದು ಭಾಗವತದಲ್ಲಿ ಇಲ್ಲ, ಹರಿವಂಶದಲ್ಲಿ ಮಾತ್ರ ಅದರ ವರ್ಣನೆ ಇದೆ.
ಒಂದು ವರ್ಷದ ಕಾಲ ನಿನಗೆ ಬೇಕಾದಂಥ ಸುಗಂಧವನ್ನು ಅದು ಕೊಡ್ತದೆ. ತನಗೆ ಬೇಕಾದಂಥ ಸುಗಂಧವನ್ನು ಅದು ಕೊಡೋದು ವಿಷಯ ಬೇರೆ. ನಿನಗೆ ಯಾವ್ದಾದ್ರು ಸುಗಂಧ ಬೇಕು, ಪಾರಿಜಾತ ಪುಷ್ಪದ ಹತ್ರ ಹೋಗಿ ಮಲ್ಲಿಗೆ ಸುಗಂಧ ಬೇಕು ನೀನು ಅಪೇಕ್ಷೆ ಪಟ್ಟರೆ ಅದು ಮಲ್ಲಿಗೆ ಸುಗಂಧವನ್ನೇ ಕೊಡ್ತದೆ. ಕಮಲದ ಸುಗಂಧ ಬೇಕು ನೀನು ಅಪೇಕ್ಷೆ ಪಟ್ಟರೆ ಅದು ಕಮಲದ ಸುಗಂಧವನ್ನೇ ಹೊರಸೂಸ್ತದೆ. ಇದು ಅದರ ಮಹತ್ವ. ಬೇಸಿಗೆ ಕಾಲದಲ್ಲಿ ಶೀತ ಬೇಕು ಅಂತ ನೀವು ಅದ್ರ ಸಮೀಪ ಹೋದರೆ ಅದು ಶೀತ ಕೊಡ್ತದೆ. ಚಳಿಗಾಲದಲ್ಲಿ ಹತ್ತಿರ ಅದರ ಹತ್ರ ಹೋಗಿ ಬೆಚ್ಚಗಾಗಬೇಕು ಅಂತಿದ್ರೆ ಅದು ಹೀಟರ್ನಂತೆ ಕೆಲಸ ಮಾಡ್ತದೆ. ಇದು ಅದರ ಮಹತ್ವ. ನೀನು ಏನು ಅಪೇಕ್ಷೆ ಪಡ್ತೀಯ ಅದೆಲ್ಲವನ್ನೂ ಕೂಡ ಅದು ಕೊಡುವಂಥದ್ದು ನಿನಗೆ. ಮತ್ತು ಅದನ್ನು ಪೂಜೆ ಮಾಡಿದರೆ, ಅದನ್ನು ಯೋಗ್ಯವಾಗಿ ಸೇವಿಸಿದರೆ, ನಿಯಮಗಳ ಪೂರ್ವಕವಾಗಿ ಅದನ್ನು ಸೇವನೆ ಮಾಡಿದರೆ ಸಕಲ ಸೌಭಾಗ್ಯಗಳನ್ನು ಕೊಡುವಂಥದ್ದು, ಅಭೀಷ್ಟವಾದ ಸುಗಂಧವನ್ನು ಕೊಡುವಂಥದ್ದು. ಬರೇ ಸುಗಂಧವನ್ನು ಕೊಡುವಂಥದ್ದಲ್ಲ, ವಿವಿಧವಾದ ಪುಷ್ಪಗಳನ್ನು ತಾನೇ ಸೃಷ್ಟಿ ಮಾಡ್ತದೆ. ಭೂಲೋಕದಲ್ಲಿ ಮತ್ತು ಬೇರೆ ಕಡೆ ಇರುವಂಥ ಎಲ್ಲ ಬೇರೆ ಬೇರೆ ಜಾತಿಯ ಹೂಗಳನ್ನು ಅದು ತಾನೇ ಹುಟ್ಟಿಸ್ತದೆ, ಹುಟ್ಟಿಸಿ ನಿಮಗೆ ಕೊಡ್ತದೆ. ಇದನ್ನ ಸರಿಯಾಗಿ ನಿಯಮಪೂರ್ವಕವಾಗಿ ಧಾರಣೆ ಮಾಡಿದರೆ ಇದು ಶುಭಕರ. ಇದನ್ನು ತಪ್ಪಾಗಿ ಧಾರಣೆ ಮಾಡಿದರೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಇದು ಹಾನಿಕರ ಅಂತಲೂ ಹೇಳಿದರು. ಮತ್ತು ಇನ್ನೊಂದರ ವೈಶಿಷ್ಟ್ಯ ಏನಂದರೆ, ಅದು ಬೇಕಾದಾಗ ಬಣ್ಣ ಬದಲಾಯಿಸ್ತದೆ. ನಿನಗೆ ಯಾವ ಬಣ್ಣ ಅದರಲ್ಲಿ ಕಾಣಬೇಕು ಅಂತ ನೀನು ಅಪೇಕ್ಷೆ ಪಡ್ತೀಯೋ ಅಂಥ ಬಣ್ಣ ನಿನಗೆ ಆ ಪಾರಿಜಾತ ವೃಕ್ಷದಲ್ಲಿ ಕಾಣಿಸ್ತದೆ. ಹೀಗಾಗಿ ಇದೇ ದೃಷ್ಟಿಯಿಂದ ಹೇಳಿದೆ, ನಾವೀಗ ನೋಡೋ ಪಾರಿಜಾತ ವೃಕ್ಷ ಏನಿದೆ ಆ ವೃಕ್ಷ ಅದಿರ್ಲಿಕ್ಕಿಲ್ಲ, ಅದು ಬೇರೆ ವೃಕ್ಷ ಇದ್ದಿರಬೇಕು ಅಂತ ನಿಮ್ಮ ಭಾವನೆ. ಇನ್ನೊಂದು ಸಂಗತಿ ಏನಂತಂದ್ರೆ, ನೀನದು ನಿನಗದು ದೊಡ್ಡದಾಗಿ ಕಾಣಬೇಕು ಅಂತ ಅಪೇಕ್ಷೆ ಪಟ್ಟರೆ ದೊಡ್ಡದಾಗಿ ಕಾಣಿಸ್ತದೆ. ಪ್ರಯಾಣ ಮಾಡುವಾಗ ಅದನ್ನು ತೊಗೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ಅದು ಸಣ್ಣದಾಗ್ತದೆ. ಇದು ಬರೇ ಪಾರಿಜಾತ ವೃಕ್ಷದಲ್ಲ, ಪಾರಿಜಾತ ಪುಷ್ಪದ್ದಲ್ಲ, ಆ ಇಡೀ ಪಾರಿಜಾತ ವೃಕ್ಷವೇ ಆಗಿತ್ತು ಅಂತ ಮುಂದೆ ಇನ್ನೊಂದು ಕಡೆ ವರ್ಣನೆ ಬರೋದಿದೆ. ಪಾರಿಜಾತ ವೃಕ್ಷವನ್ನು ಎಲ್ಲರೂ ಬೇರೆ ಕಡೆ ತೊಗೊಂಡು ಹೋಗಿ ಅಲ್ಲಿ ನೆಟ್ಟು ಅಲ್ಲಿ ನೀವು ಅದನ್ನು ಪೂಜೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಹೋಗುವಾಗ ಅಗಾಧ ಗಾತ್ರದ ಪಾರಿಜಾತ ವೃಕ್ಷ ತೊಗೊಂಡು ಹೋಗೋದೇ. ಅದಕ್ಕೆ ಆ ಸಂದರ್ಭದಲ್ಲಿ ಸಣ್ಣ ಆಕಾರಕ್ಕೆ ಆಗ್ತದೆ, ಬೇಕಾದಾಗ ದೊಡ್ಡ ಆಕಾರಕ್ಕೆ ಆಗ್ತದೆ. ಇದು ಆ ಪಾರಿಜಾತ ವೃಕ್ಷದ ಮಹತ್ವನೂ ಆಗಿತ್ತು, ಹೂವಿನ ಮಹತ್ವವು ಅದೇ ಥರ ಆಗಿತ್ತು. ಮತ್ತೊಂದು ಅದರ ಮಹತ್ವ ಏನಂದ್ರೆ, ರಾತ್ರಿ ಕಾಲದಲ್ಲಿ ಬೇರೆ ಬೆಳಕೆ ಬೇಡ, ಆಗಿದ್ದಲ್ಲಿ ತಾನೇ ಬೆಳಕನ್ನು ಹೊರಸೂಸ್ತಕ್ಕಂಥದ್ದು ಪಾರಿಜಾತ ವೃಕ್ಷ. ಆ ಪಾರಿಜಾತ ವೃಕ್ಷವನ್ನು ನಾವು ಧ್ಯಾನ ಮಾಡಿದ ಮಾತ್ರಕ್ಕೆ ಸಂತಾನ, ಕಲ್ಪವೃಕ್ಷ, ಹರಿಚಂದನ ಮೊದಲಾದಂಥ ದೇವವೃಕ್ಷಗಳಿವೆ. ಆ ಎಲ್ಲ ದೇವವೃಕ್ಷಗಳಲ್ಲಿರುವಂತಹ ಹೂಗಳನ್ನು ಅದು ಕೊಡ್ತಿತ್ತು. ಸಂತಾನವೆಂಬ ದಿವ್ಯ ವೃಕ್ಷದ ಪುಷ್ಪಗಳನ್ನ, ಹಾರಗಳನ್ನ, ದಿವ್ಯ ವಸ್ತ್ರಗಳನ್ನು ಹುಟ್ಟಿಸ್ತಿತ್ತು. ಒಂದು ರೀತಿ ಕಲ್ಪವೃಕ್ಷ ಇದ್ದಾಗೆ ಅದು. ಬಹುಶಃ ಕಲ್ಪವೃಕ್ಷವೇ ಇದ್ದಿರಬೇಕು ಅಂತ ನನ್ನ ಆಲೋಚನೆ. ಎಂಥ ಬಟ್ಟೆಗಳನ್ನು ಕೊಡ್ತಿತ್ತು ಅಂದ್ರೆ, ಆ ಬಟ್ಟೆಗಳನ್ನು ನೀವು ಎಷ್ಟು ಸರಿ ಉಟ್ಟರು ಆ ಬಟ್ಟೆ ಹರಿದಿರಬಾರ್ದು ಅಂತ ಬಟ್ಟೆಗಳನ್ನು ಅದು ಕೊಡ್ತಿತ್ತು. ಅದರ ಸಂಗತಿ ಮತ್ತೊಂದು ಅದರ ವರ್ಣನೆ ಏನಂದ್ರೆ, ಅದನ್ನು ಧರಿಸಿದ್ರೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಆಯಾಸವಿಲ್ಲ, ವೃದ್ಧಾಪ್ಯವಿಲ್ಲ, ದಣಿವಿಲ್ಲ. ಇದು ವೈಶಿಷ್ಟ್ಯ. ಮತ್ತೊಂದು ಏನಂದ್ರೆ, ಆ ವೃಕ್ಷ ಅದೊಂದು ಸ್ವಯಂ ಸಂಗೀತ ಉಪಕರಣ ಇದ್ದಂತೆ. ವಿವಿಧವಾದಂಥ ಎಲ್ಲ ತಂತಿವಾದ್ಯಗಳನ್ನ, ತಾಳವಾದ್ಯಗಳನ್ನ ಅದು ನುಡಿಸಬಲ್ಲದು. ಹಾಗಾಗಿ ಅದಿದ್ದಲ್ಲಿ ನಿತ್ಯ ಸಂಗೀತದ ಉತ್ಸವ. ಇದು ಒಂದು ವರ್ಷಕ್ಕಂತ ನಿನ್ನ ಸಮೀಪ ಇರ್ತದೆ. ಒಂದು ವರ್ಷ ಆದ್ಮೇಲೆ ಇದು ಹೊರಟು ಹೋಗ್ತದೆ. ಅದೇನು ಹೇಳಿಲ್ಲ, ಮನುಷ್ಯನ ಪ್ರಕಾರ ಒಂದು ವರ್ಷ ಇದ್ದಿರಬೇಕು. ಯಾಕಂದ್ರೆ ಕೃಷ್ಣ ಇದು ಭೂಲೋಕದಲ್ಲಿ ಬದುಕಿದ್ದೇ 120-130 ವರ್ಷ ಅಷ್ಟೇ, ಒಂದು ಅಂದಾಜಿನ ಪ್ರಕಾರ. ಹಾಗಾಗಿ ಮನುಷ್ಯ ಮಾನವ ಪ್ರಕಾರನೇ ಒಂದು ವರ್ಷ, ದೇವಮಾನವ ಪ್ರಕಾರ ಒಂದು ವರ್ಷ ಅಂದ್ರೆ ಇಲ್ಲಿ ಎಷ್ಟೋ ವರ್ಷಗಳಾಗಿ ಹೋಗ್ತವೆ. ಮತ್ತೆ ಒಂದು ವರ್ಷ ತನಕ ಇಲ್ಲಿದ್ದದು ಮತ್ತೆ ಸಮಯಾನುಸಾರವಾಗಿ ನಿನ್ನ ಬಳಿಯಿಲ್ಲ ಅದು ತೆರಳಿ ಹೋಗ್ಬಿಡ್ತದೆ ಅದು ಸ್ವರ್ಗಕ್ಕೆ ಅಂತ ಹೇಳಿದ್ರು ಅವರು ನಾರದರು. ಹೀಗೆ ಆ ದೇವತೆಗಳ ಅನುಕೂಲಕ್ಕಾಗಿ ಸ್ವಯಂ ಚತುರ್ಮುಖ ಬ್ರಹ್ಮ ಇಂಥದೊಂದು ಅದ್ಭುತವಾದಂತಹ ಶಕ್ತಿಯನ್ನ ಆ ಪಾರಿಜಾತ ವೃಕ್ಷದಲ್ಲಿ ಇಟ್ಟಿದ್ದಾನೆ. ಇದನ್ನ ನೀನು ಪಡೆದುಕೊಂಡು ಭಾಗ್ಯಶಾಲಿನಿಯಾಗಿದ್ದಿ. ಶಿವನ ಪ್ರೇಯಸಿಯಾದಂತಹ ಹಿಮವಂತನ ಮಗಳಾದಂತಹ ಪಾರ್ವತಿ ಈ ಪುಷ್ಪವನ್ನು ನಿತ್ಯವಾಗಿ ಧರಿಸಿರ್ತಾರೆ. ಇಂದ್ರನ ತಾಯಿಯಾದಂತಹ ಅದಿತಿ, ದೇವೇಂದ್ರನ ಪತಿಯಾದಂತಹ ಶಚಿ, ದೇವಮಾತೆಯಾದಂತಹ ಸಾವಿತ್ರಿ, ಲಕ್ಷ್ಮೀದೇವಿ, ಎಲ್ಲ ದೇವತೆಗಳು, ಎಲ್ಲ ವಸುಗಳ ಪತ್ನಿಯರು, ಇವರೆಲ್ಲರೂ ಕೂಡ ಇದನ್ನು ಧಾರಣೆ ಮಾಡ್ತಾರೆ. ಮತ್ತು ಅವ್ರಿಗೂ ಎಲ್ಲರಿಗೂ ಒಂದೇ ಮಿತಿ ಇದೆ, ಒಂದೊಂದು ವರ್ಷ ತನಕ ಅದನ್ನು ಧರಿಸಬಲ್ಲರು. ಪ್ರಾಯ ಅಲ್ಲಿ ಅವರು ದೇವಲೋಕದವರಾದ್ರಿಂದ ದೇವಲೋಕದ ಮಾನವ ಪ್ರಕಾರ ಅವರು 1 ವರ್ಷ ಧರಿಸ್ತಾರೆ. ಇವರು ಮನುಷ್ಯ ಲೋಕದಲ್ಲಿ ಬಂದಿರೋದ್ರಿಂದ ಮನುಷ್ಯ ಲೋಕದ ಮಾನವ ಪ್ರಕಾರ ಇವರು 1 ವರ್ಷ ಧರಿಸ್ತಾರೆ ಅಂತ ಹೀಗಿದ್ದಿರ್ಬೇಕು. ಇಷ್ಟು ಬಿಡ್ಲಿಲ್ಲ ನಾರದ. ಆ ಕಲಹ ಏನೇನು ಆಗ್ಬೇಕಾಗಿತ್ತು ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತ ಕಥೆ ಹೇಳೇ ಬಿಟ್ಟ. ಏನ್ ಹೇಳಿದಂದ್ರೆ, 16,108 ಜನ ಸ್ತ್ರೀಯರಲ್ಲಿ ನೀನೇ ಕೃಷ್ಣನಿಗೆ ಅತಿ ಪ್ರೀತಿ ಪಾತ್ರರಾದವು ಅಂತ ಆ ಒಂದು ಸ್ಫೋಟವನ್ನು ಮಾಡೇ ಬಿಟ್ಟ. ಯಾಕಂದ್ರೆ ದಾಸಿಯರ ಮೂಲಕ ಅದೆಲ್ಲ ಸತ್ಯಭಾಮೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬಂದಿದ್ದಿರ್ಬೇಕು ಸತ್ಯಭಾಮೆ, ಆ ಪೂಜೆ ಎಲ್ಲ ಮುಗಿದಲಾಕಿ ಹೋಗಿದ್ದಿರ್ಬೇಕು ತನ್ನ ಅರಮನೆಗೆ. ದಾಸಿಯರ ಮೂಲಕ ಅವಳಿಗೆ ವರದಿ ತಲುಪಿತು ಅಂತಿದೆ ಮುಂದೆ.
ಬಿಡ್ಲಿಲ್ಲ. ಮತ್ತು ಹೇಳಿದ, ಇವತ್ತು ನೀನು ಎಲ್ಲ ಸವತಿಯರ ತಲೆ ಮೇಲೆ ಕೂತು ಬಿಟ್ಟಿದ್ದೆ, ಎಲ್ಲ ಸವತಿಯರಿಗೆ ನಿನ್ನಿಂದಾಗಿ ಅವಮಾನ ಆಗಿದೆ, ನಿನಗೆ ದೊರೆತ ಸೌಭಾಗ್ಯವನ್ನು ಅವರು ಸಹಿಸದೆ ಅವರು ಅವಮಾನಿತರಾಗ್ತಾರೆ ಅಂತ ಹೇಳೇ ಬಿಟ್ಟ. ಈ ದಿವ್ಯವಾದಂತಹ ಮಂದಾರ ಪುಷ್ಪವನ್ನ ಅಂತ ಹೇಳ್ತಾರೆ. ಅದು ಮಂದಾರ ಪುಷ್ಪ ಅಂತ ಅದು ಕರಿಬಹುದು ನಾವು, ಬರೇ ಪಾರಿಜಾತ ಪುಷ್ಪ ಅಲ್ಲ ಅದು. ಪಾರಿಜಾತ ಪುಷ್ಪವನ್ನ ನಿನ್ನ ಅರಸನಾದಂಥ ಕೃಷ್ಣ ನಿನ್ಗೊಬ್ಬಳಿಗೆ ಕೊಟ್ಟ, ಬೇರೆಯವ್ರಿಗೆ ಕೊಡ್ಲಿಲ್ಲಲ್ಲ. ಬೇರೆಯವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವನ ಅಭಿಪ್ರಾಯನೂ ಹೀಗೆ ಇದ್ದಿರ್ಬೇಕು ಅಂತಂದ ನಾರದ. ಇದನ್ನೆಲ್ಲ ಅವನ ತಲೆ ಅರ್ಥ ಕೂತಿದ್ದ ಕೃಷ್ಣ. ಸತ್ಯಭಾಮಿ ಹೆಸರನ್ನೇ ನಾರದ ತಗೋದೇ ಇದ್ರೆ ಇನ್ನೂ ಸ್ವಲ್ಪ ಪರಿಸ್ಥಿತಿ ತಿಳಿಯಾಗ್ತಿತ್ತು. ಸತ್ಯಭಾಮಿ ಹೆಸರನ್ನು ತಗೊಂಡ್ಬಿಟ್ಟ ನಾರದ ಅದೇ ಸಂದರ್ಭದಲ್ಲಿ. ಏನಂದ, 65ನೇ ಅಧ್ಯಾಯ, ಪರಮಸುಂದರಿಯಾದಂತಹ ಸತ್ರಾಜಿತನ ಮಗಳಾದಂತಹ ಸತ್ಯಭಾಮಿ ಇದು ತನಕ ನಾನೇ ಅತ್ಯಂತ ಸುಂದರಿ, ನಾನೇ ಸೌಭಾಗ್ಯಶಾಲಿನಿ ಅಂತ ಅವಳು ಭಾವಿಸಿದ್ಲು. ಅದೆಲ್ಲ ಸುಳ್ಳಾಗಿ ಹೋಯ್ತು ಇವತ್ತು ಅಂದ್ಬಿಟ್ಟ. ಪ್ರತಿಯೊಂದು ಅಕ್ಷರಶಃ ವರದಿ ಅವಳಿಗೆ ತಲುಪಬೇಕಾಗಿತ್ತು ಸತ್ಯಭಾಮಿಗೆ. ಯಾರ ಸೌಭಾಗ್ಯ ಹೆಚ್ಚಿಂದು? ರುಕ್ಮಿಣಿ ಸೌಭಾಗ್ಯ ಹೆಚ್ಚಿಂದು, ಸತ್ಯಭಾಮಿಯ ಸೌಭಾಗ್ಯ ಹೆಚ್ಚಿಂದು ಅಂತ ಇವತ್ತು ಅವಳಿಗೆ ಸ್ಪಷ್ಟವಾಯಿತು ಆ ಸತ್ಯಭಾಮಿಗೆ ಅಂದ ನಾರದ. ಸಾಂಬನ ತಾಯಿಯಾದಂತಹ ಜಾಂಬವತಿ, ಗಾಂಧಾರಿ ಇವರೇ ಮೊದಲಾದಂತಹ ಉಳಿದ ಕೃಷ್ಣ ಸ್ತ್ರೀಯರು ಇದ್ದಾರೆ. ಅವರೆಲ್ಲರೂ ತಾವು ಕೂಡ ಕೃಷ್ಣನಿಗೆ ಅತ್ಯಂತ ಪ್ರೀತಿಪಾತ್ರರಾಗಬೇಕು, ಸೌಭಾಗ್ಯಶಾಲಿಯರಾಗಬೇಕು ಅಂತ ಯಾವಾಗಲೂ ಅಪೇಕ್ಷೆ ಪಟ್ಕೊಂಡಿದ್ದಾರೆ. ಆದ್ರೆ ಅವರ ಎಲ್ಲ ಆಕಾಂಕ್ಷೆ ಆಸೆಗಳೆಲ್ಲ ಮಣ್ಣುಗೂಡಿ ಹೋಯ್ತು. ನಿನ್ನ ಒಬ್ಬಳು ಆಕಾಂಕ್ಷೆನೇ ಈಡೇರಿತು, ನೀನೇ ಒಬ್ಳು ಸೌಭಾಗ್ಯಶಾಲಿನಿ ಅಂತ ಹೇಳಿದೆ ನಾರದ. ಹೀಗೆ ನಾರದ ಆ ಕೃಷ್ಣ ಮತ್ತು ರುಕ್ಮಿಣಿಯ ಸನ್ನಿಧಾನದಲ್ಲಿ ಆ ಸತ್ಯಭಾಮಿಯನ್ನ ಹೊಗಳಿ ತಾನು ಹೊರಟು ಹೋದ. ಅದಾದ ಬಳಿಕ ಇರುವಂತಹ ಘಟನೆ ಏನಂದ್ರೆ, ಸತ್ಯಭಾಮಿ ತಾನು 16,108 ಎಲ್ಲರೂ ಬಂದಿದ್ರು ಅಂತ ಹಿಂದೆ ವರ್ಣನೆ ಇದೆ. ಇಲ್ಲೇನಿದೆ ಅಂದ್ರೆ, ಅವಳು ಒಂದು ವೇಳೆ ಬಂದಿಲ್ಲದೆ ಇದ್ರು ತಮ್ಮ ದಾಸಿಯರನ್ನು ಕೊಟ್ಟು ಕಳಿಸಿದ್ಲು. ಅದು ಎಲ್ಲ ರಾಜಗೃಹದಲ್ಲಿ ನಡೆಯುವಂಥದ್ದು. ಎಲ್ಲ ರಾಣಿಯರು ತಮ್ಮ ದಾಸಿಯರನ್ನ ಗೂಢಚಾರಣೆಯನ್ನ ಎಲ್ಲ ಇಟ್ಟಿರ್ತಾರೆ, ಏನ್ ಸಂಗತಿ ನಡೆದು ತಿಳಿಸುವಂತ. ಸತ್ಯಭಾಮಿನಿ ಕೆಲವು ದಾಸಿಯರನ್ನು ಕಳಿಸಿದ್ರು. ಆ ದಾಸಿಯರು ನಾರದ ಹೇಳುವಂತ ಎಲ್ಲರನ್ನೂ ತಮ್ಮ ಮನಸ್ಸನ್ನು ಧಾರಣೆ ಮಾಡಿ ಸ್ತ್ರೀ ಸ್ವಭಾವಕ್ಕೆ ಅನುಗುಣವಾಗಿ ಹೋಗಿ ಸತ್ಯಭಾಮ ಅಂತಃಪುರಕ್ಕೆ ಹೋಗಿ ವರ್ಣನೆ ಮಾಡಿಬಿಟ್ರು ಅಂತ ಹೇಳಿ. ಮತ್ತು ಆ ವಾರ್ತೆ ಕರ್ನಾಟಕವಾಗಿ ಅಂತಃಪುರದ ಎಲ್ಲ ರಾಣಿಯರಿಗೂ ತಿಳಿದಬೇಕು, ರುಕ್ಮಿಣಿಗೆ ಒದಗಿದಂತಹ ಸೌಭಾಗ್ಯ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಉಳಿದವರು ಅಸೂಯಾಪರರಾಗಿರ್ಲಿಲ್ಲ, ಅವರೆಲ್ಲ ಸ್ತ್ರೀಯರ ಮನಸ್ಸಿನುಳ್ಳವರಾಗಿದ್ರು. ಅವ್ರು ಸಂತೋಷ ಪಟ್ಟಂತೆ ಏನು ತಪ್ಪಿಲ್ಲ. 16,108 ಸ್ತ್ರೀಯರು ನಾವು ಇರ್ಬೋದು ಕೃಷ್ಣನಿಗೆ, ಆದ್ರೆ ಎಲ್ಲರಲ್ಲೂ ಕೂಡ ರುಕ್ಮಿಣಿಯೇ ಸೌಭಾಗ್ಯಕಾರಿ, ಯಾಕೆ ಜ್ಯೇಷ್ಠ ಪತ್ನಿ, ತಪ್ಪಿಲ್ಲ. ನಾರದ ಅವ್ರಿಗೆ ಹೊಗಳಿದ್ದೇನು ತಪ್ಪಿಲ್ಲ. ಮತ್ತು ಕೃಷ್ಣನು ಅವಳಿಗೆ ಪಾರಿಜಾತ ಪುಷ್ಪ ಕೊಟ್ಟಿದ್ದು ಏನು ತಪ್ಪಲ್ಲ ಅಂತ ಅವ್ರು ಭಾವಿಸಿದ್ರು. ಆ ಉಳಿದವರೆಲ್ಲರೂ ಭಾವಿಸಿದ್ರು. ರುಕ್ಮಿಣಿಯೇ ಜ್ಯೇಷ್ಠ ಪತ್ನಿ, ಪ್ರದ್ಯುಮ್ನೇ ಜ್ಯೇಷ್ಠ ಪುತ್ರ, ಅದರಲ್ಲೇನು ವಿವಾದ ಇಲ್ಲ ಅಂತ ಅನ್ಕೊಂಡ್ರು ಅವರೆಲ್ಲರೂ. ಆದ್ರೆ ನಾರದರು ಹಾಗೆ ಹೇಳಿದ್ರು, ಕೃಷ್ಣ ತಲೆ ಆಡಿಸಿದ. ಈ ಉಳಿದ ಸ್ತ್ರೀಯರು ಹೀಗೆ ಮಾತಾಡ್ಕೊಂಡ್ರಲ್ಲ, ಎಲ್ಲ ಸಂಗತಿಗಳು ಹೋಗಿ ಸತ್ಯಭಾಮಿಗೆ ಮುಟ್ಟಿದ್ರು. ಅವಳಿಗೆ ಮಾತ್ರ ಅದನ್ನು ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ರೂಪ ಯೌವನಗಳಿಂದ ಆಕೆ ಸಂಪನ್ನಳಾಗಿದ್ದು, ತನ್ನ ರೂಪ ಲಾವಣ್ಯ ಸೌಭಾಗ್ಯದಲ್ಲಿ ಆಕೆ ಗರ್ವ ಇತ್ತು. ತನ್ನ ಅಮೋಘವಾದಂಥ ಸೌಭಾಗ್ಯ ತನ್ನ ಕೈ ತಪ್ಪಿ ರುಕ್ಮಿಣಿ ಹೋಗಿ ತಲುಪಿತು ಅಂತ ಆಕೆ ಸುದ್ದಿ ತಲುಪಿದ ಕೂಡಲೇ ತಾನು ಹುಟ್ಟಿದ್ದಂಥ ಕೆಂಪು ರೇಷ್ಮೆ ಸೀರೆ ಅಂತ ಅದನ್ನು ಬಿಚ್ಚಿ ಹಾಕಿದ್ಲು. ಒಂದು ಅಮಂಗಲ ಸೂಚಕವಾದಂಥ ಬಿಳಿ ಸೀರೆಯನ್ನು ಉಟ್ಕೊಂಡ್ಬಿಟ್ಲು. ಬಿಳಿ ಸೀರೆಯನ್ನು ಉಟ್ಕೊಂಡು ತನ್ನ ಆಭರಣಗಳೆಲ್ಲ ತೆಗೆದೊಗೆದು ತನ್ನ ಕೂದಲುಗಳನ್ನೆಲ್ಲ ಅಸ್ತವ್ಯಸ್ತವಾಗಿ ಮಾಡಿಕೊಂಡು ಬೆಂಕಿಯಂತೆ ಉರಿಲಿಕ್ಕೆ ಶುರು ಮಾಡಿದ್ಲು. ತುಪ್ಪ ಹಾಕಿದ್ರೆ ಬೆಂಕಿ ಹೆಂಗೆ ಉರಿಬೇಕಲ್ಲ, ಹಾಗೆ ಹಾಕಿ ಉರಿಲಿಕ್ಕೆ ಶುರು ಮಾಡಿದ್ಲು. ಒಂದು ಕೋಪಗ್ರಹವನ್ನು ಪ್ರವೇಶ ಮಾಡಿದ್ಲು ಅಂತ ಹೇಳ್ತದೆ ಇಲ್ಲಿ. ಅದೇನೋ ಕೋಪಗ್ರಹ ಅಂದ್ರೆ ಸ್ವಲ್ಪ ಆಶ್ಚರ್ಯ ಅನಿಸ್ತದೆ ನನಗೆ. ರಾಮಾಯಣದಲ್ಲೂ ಕೂಡ ಆ ಕೈ ಕೋಪಗ್ರಹವನ್ನು ಪ್ರವೇಶ ಮಾಡಿದ್ಲು ಅಂತದೆ. ಹಂಗೆ ಸಿಟ್ಟು ಬಂದಾಗ ಹೋಗಿರ್ಲಿಕ್ಕೆ ಒಂದು ಬೇರೆ ಮನೆಯನ್ನೇ ಅವರೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ರು. ಇದೇನೋ ಅರ್ಥವಾಗಿ ಸಂಗತಿ. ಸಿಟ್ಟು ಬಂದ್ರೆ ಎಲ್ಲರೂ ತಮ್ಮ ಸ್ವಂತದ ಮನೆಗೆ, ತಮ್ಮ ಸ್ವಂತ ಕಾಫಿ ಕೋಣೆ ಇರುತ್ತೆ ಅಲ್ಲಿ ಹೋಗ್ತಾರೆ ಎಲ್ಲರೂ. ಸಿಟ್ಟು ಬಂದಾಗ ಹೋಗ್ಲಿಕ್ಕೆ ಒಂದು ಪ್ರತ್ಯೇಕ ಮನೆಯೇ ಮಾಡಿರ್ತಾರೆ. ಸಿಟ್ಟು ಬಂದಾಗ ಆ ಮನೆಗೆ ಹೋಗ್ಕೊಂಡು ನೆನಪಾಗ್ತದೆ ಅನ್ನೋ ಒಂದು ಸ್ವಲ್ಪ ಆಶ್ಚರ್ಯದ ಸಂಗತಿ. ಅದೇನಿತ್ತು ಅಂತ ಗೊತ್ತಿಲ್ಲ. ಕಾಫಿ ಮನೆಯಲ್ಲಿ ಆಕೆ ಎದ್ದಿರಬೇಕು ಅಂತ ಒಡನೆ ತಿಳ್ಕೊಬಹುದು ನಾವು, ಕಾಫಿ ಕೋಣೆಯಲ್ಲಿ. ಹೀಗೆ ತನ್ನ ಪ್ರಿಯನಾದಂಥ ಕೃಷ್ಣನಿಗೆ ತನ್ನ ಕೋಪ ಸೂಚನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆಕೆ ಏನೇನೋ ಆಗಬೇಕು, ಒಂದು ಬಿಳಿ ಬಟ್ಟೆಯನ್ನು ಕಟ್ಕೊಂಡ್ಲಂತೆ. ಅದರ ತಳಭಾಗದಲ್ಲಿ ಕೆಂಪು ಗಂಧವನ್ನು ಲೇಪಿಸಿಕೊಂಡ್ಲು. ಆ ದಾಸಿಯರು ಹೇಳಿದ್ದೆಲ್ಲ ಪ್ರತಿ ಕ್ಷಣ ನೆನಪಾಗ್ತಿತ್ತು ಅವರಿಗೆ. ರುಕ್ಮಿಣಿಯ ಸೌಭಾಗ್ಯವತಿ, ಸತ್ಯಭಾಮೆಯ ಸೌಭಾಗ್ಯ ಎಲ್ಲ ಮಣ್ಣುಗೂಡಿತು ಅನ್ನೋದು ಪ್ರತಿ ಅಕ್ಷರಕ್ಷ, ಪ್ರತಿ ಶಬ್ದ, ಪ್ರತಿ ವಾಕ್ಯ ಅವಳಿಗೆ ಪ್ರತಿ ಕ್ಷಣದಲ್ಲೂ ನೆನಪಿಸ್ತಾವೆ. ಏಕವೇಣಿದ ಹೇಳಾದ್ಲು. ಅಷ್ಟು ಶ್ರದ್ಧೆಯಿಂದ ತನ್ನ ಕೇಶಭಾಷೆಯನ್ನು ಅಲಂಕಾರ ಮಾಡ್ಕೊತಿದ್ದಲ್ಲ, ಅದನ್ನೆಲ್ಲ ಕಿತ್ತಿ ಬಿಸಾಕಿದ್ಲು. ಒಂದೇ ಜಡೆಯನ್ನು ಹಾಕೊಂಡ್ಲು, ಆಭರಣಗಳನ್ನು ತೆಗೆದು ಹಾಕಿದ್ಲು.
ದಾಸಿಯರೆಲ್ಲ ಪಾಪ ನಿಷ್ಕಾರಣವಾಗಿ ಕೋಪ ಮಾಡ್ಕೋತಿದ್ದೀರಿ, ಆ ಕೋಪ ಬಿಟ್ಬಿಡಿ, ಯಾಕೆ ಅಷ್ಟೆಲ್ಲ ಸಿಟ್ಟು ಮಾಡ್ಕೋತೀರಿ, ಯಜಮಾನರಿಗೆ ಬರ್ತಾರೆ ಅಂತೆಲ್ಲ ಸಮಾಧಾನ ಮಾಡಿದ್ರು, ಏನೂ ಕೇಳಲಿಲ್ಲ. ಆ ಕೋಪನ ಮನೆಯನ್ನು ಬಿಟ್ಟು ಹೊರಗೆ ಬನ್ನಿ ಅಂತೆಲ್ಲ ಕರೆದ್ರು ಅವರು, ಇವು ಕೇಳಲಿಲ್ಲ. ಸತತವಾಗಿ ನಿಟ್ಟುಸಿರು ಬಿಡ್ತಾ ತನ್ನ ಕೈಯಲ್ಲಿ ಒಂದು ಕಮಲದ ಹೂವನ್ನು ಕೊಟ್ಟಿದ್ರು ಆ ದಾಸಿಯರು. ಅವರು ವಿಲಾಸಕ್ಕಾಗಿ ಕಮಲದ ಪುಷ್ಪವನ್ನು ಲಕ್ಷ್ಮೀದೇವಿ ಕೂಡ ಹಿಡ್ಕೊಳ್ಳೋದಿದೆಯಲ್ಲ, ಆ ಕಮಲದ ಹೂವನ್ನ ಕೋಪದಿಂದ ಚೂರು ಚೂರು ಮಾಡಿ ಬಿಸಾಕಿ ಆ ಮನೆಯಲ್ಲಿ ಹಾಕಿ ಹುರಿಕೊಂಡು ಬಿಟ್ಲು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 65ನೇ ಅಧ್ಯಾಯ ಮುಕ್ತಾಯ ಆಗಿದೆ.